ಹೋಗಿ ಇಲ್ಲಿ ನೀವು ಕೇಳಿಸ್ಕೊಳ್ಬಹುದು. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ, ಅದರಲ್ಲಿ 7, 8, 9, 10 ವಚನಗಳ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿಯನ್ನು ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನ ಕೊಡುವನಲ್ಲವೇ? ಸೊ ಇಲ್ಲಿ ನಮ್ಮ ರಕ್ಷಕರಾಗಿರುವಂತ ಯೇಸು ಕ್ರಿಸ್ತರು ತಮ್ಮ ಪರ್ವತ ಪ್ರಸಂಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 5ನೇ ಅಧ್ಯಾಯದಿಂದ ಪರ್ವತದ ಪ್ರಸಂಗವನ್ನು ಶುರು ಮಾಡ್ತಾರೆ. 5ರಿಂದ ಶುರು ಮಾಡಿ 7ನೇ ಅಧ್ಯಾಯಕ್ಕೆ ಏನ್ ಮಾಡ್ತಾರೆ, ಅವರು 5, 6, 7 ಅಧ್ಯಾಯಗಳು ಪರ್ವತ ಪ್ರಸಂಗವನ್ನ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಈ ಪರ್ವತ ಪ್ರಸಂಗದಷ್ಟು ಒಳ್ಳೆ ಪ್ರಸಂಗಗಳನ್ನ ಯಾವುದೇ ಧರ್ಮಗಳಾಗ್ಲಿ, ಯಾವುದೇ ಧರ್ಮ ಬೋಧಕರುಗಳಾಗ್ಲಿ, ಯಾವುದೇ ಧರ್ಮ ಗ್ರಂಥಗಳಾಗ್ಲಿ ಇಷ್ಟು ಪರಿಪೂರ್ಣವಾದ ನೀತಿಯುಳ್ಳ, ಪರಿಶುದ್ಧತೆಯುಳ್ಳ, ದಯೆಯುಳ್ಳ ಮತ್ತು ಲೋಪಗಳಿಲ್ಲದೆ ಇರತಕ್ಕಂಥ ಒಂದು ಬೋಧನೆ, ಸರ್ಮನ್ ಆನ್ ದ ಮೌಂಟ್ ಅಂತ ಏನ್ ಕರಿತೀವಿ ಇದಕ್ಕೆ, ಪರ್ವತ ಪ್ರಸಂಗ, ಲೋಪವೇ ಇಲ್ಲದೆ ಇರತಕ್ಕಂತಹ ಏಕೈಕ ಪ್ರಸಂಗ ಇಡೀ ಪ್ರಪಂಚದಲ್ಲಿ ಅಂದ್ರೆ ಇದು ಒಂದೇ ಅಂತೇಳಿ ಏನ್ ಮಾಡ್ತಾರೆ, ನಮ್ಗೆ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಕಾಲರ್ಸ್, ಫಿಲಾಸಫಿಕಲ್ ಏನ್ರಿ ಸ್ಕಾಲರ್ಸ್ ಯಾರ್ಯಾರು ಇದಾರೋ, ತತ್ವಶಾಸ್ತ್ರದ ಪಂಡಿತರುಗಳು ಅಂತ ಪ್ರಪಂಚದಲ್ಲಿ ಅಗ್ರಗಣ್ಯರು ಇದ್ದಾರೆ. ಸೊ ಅವರುಗಳು ಯೂನಿವರ್ಸಿಟಿಗಳಲ್ಲಿ ಡೀನ್ಗಳಾಗಿರ್ತಾರೆ, ಯೂನಿವರ್ಸಿಟಿಗಳನ್ನ ಅವರು ರನ್ ಮಾಡ್ತಾ ಇರ್ತಕ್ಕಂಥವ್ರು. ಅಂಥವರುಗಳು ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್, ಈ ಪರ್ವತ ಪ್ರಸಂಗಕ್ಕಿಂತ ಒಳ್ಳೆ ಪ್ರಸಂಗ ಈ ಭೂಲೋಕದಲ್ಲಿ ಇನ್ನೊಂದಿಲ್ಲ ಇಲ್ಲಿವರೆಗೂ, ಟಿಲ್ ಡೇಟ್. 2000 ವರ್ಷಗಳಾದ್ರೂ ಕೂಡ ಅಷ್ಟು ಒಳ್ಳೆ ಪ್ರಸಂಗವನ್ನ, ಒಳ್ಳೆ ನೈತಿಕತೆ, ಒಳ್ಳೆ ದಯೆ, ಒಳ್ಳೆ ಕನಿಕರ, ಪರಿಪೂರ್ಣತೆ, ಈ ಎಲ್ಲವುಗಳಲ್ಲೂ ಒಳಗೊಂಡಿರ್ತಕ್ಕಂಥ ಮತ್ತು ಎಲ್ಲೂ ತಪ್ಪು ಹುಡುಕಕ್ ಆಗದೆ ಇರತಕ್ಕಂಥ ಮತ್ತೊಂದು ಪ್ರಸಂಗ ಇಲ್ವೇ ಇಲ್ಲ ಅಂತೇಳಿ ನಮಗೆ ನೋಡ್ತೀವಿ. ಸೊ ಹಾಗಾದ್ರೆ ಅಂತಹ ಒಂದು ಪರಿಪೂರ್ಣ ಪ್ರಸಂಗದಲ್ಲಿ, ಬೋಧನೆಯಲ್ಲಿ ನಮ್ಮ ರಕ್ಷಕರಾಗಿರ್ತಕ್ಕಂಥ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿರ್ತಕ್ಕಂಥ ವಿಷಯಗಳು ಆಲ್ಮೋಸ್ಟ್ ಆ ಪ್ರಸಂಗ ಮುಕ್ತಾಯದ ಅಧ್ಯಾಯಕ್ಕೆ ಬಂದ್ಬಿಡುವಾಗ ಈ ಮಾತುಗಳನ್ನ ಅವರು ಹೇಳ್ತಾರೆ. ಏನಂತ ಅಂದ್ಬಿಟ್ರೆ, ಬೇಡಿಕೊಳ್ಳಿರಿ ನಿಮಗೇನಾಗ್ಬಿಡತ್ತೆ, ಸಿಕ್ಕತ್ತೆ. ಮತ್ತು ಹುಡುಕಿರಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕ್ರಿ ನಿಮ್ಗೇನಾಗುತ್ತೆ, ಸಿಕ್ಕತ್ತೆ ಅಥವಾ ದೊರೆಯುತ್ತೆ. ಆಮೇಲೆ ತಟ್ಟಿದ್ರೆ ಮಾತ್ರ ನಿಮಗೆ ತೆರೆಯುತ್ತೆ. ಸೊ ಈ ಮೂರಕ್ಕೂ ನಾವ್ ಏನ್ ಮಾಡ್ಬೋದ್ರಿ ಅಂತಂದ್ಬಿಟ್ರೆ, ಯಾವುದೇ ಒಬ್ಬ ಕ್ರಿಸ್ಟಿಯನ್ ಹತ್ರ ಅಥವಾ ಯಾವುದೇ ಒಬ್ಬ ಚರ್ಚ್ಗೆ ಹೋಗೋಂಥವ್ರ ಹತ್ರ ಹೋಗಿ ಈ ಮಾತುಗಳನ್ನ ಕೇಳಿದ್ರೆ ಅವ್ರಿಗೆ ಇದು ಬೈಬಲ್ನಲ್ಲಿ ಇದೆ ಅನ್ನೋದು ಇಲ್ಲ ಅಂದ್ರೂ ಅವ್ರ ಬಾಯಿಪಾಠಕ್ಕಂತೂ ಇದೆ. ದೇವ್ರೇನೇನು ವಾಕ್ಯ ಹೇಳ್ತಲ್ಲ, ಬೇಡಿಕೊಳ್ಳ್ರಿ ದೊರೆಯುವುದು ಅಂತ ಹೇಳ್ಬಿಟ್ಟು, ಈಗ ನಾನು ಬೇಡ್ಕೊಂತ ಇದ್ದೀನಿ ಅಂತ ದೈನಂದಿನ ಪ್ರಾರ್ಥನೆಗಳಲ್ಲಿ ಬಳಸೋ ವಾಕ್ಯ ಇದು. ಅವರು ಮತ್ತೊಬ್ಬರಿಗೆ ಹೇಳುವಾಗ, ಎನ್ಕರೇಜ್ ಮಾಡುವಾಗ, ನೋಡ್ರಿ ದೇವ್ರು ಹೇಳಿದಾರಲ್ರಿ ಬೇಡ್ಕೊಳ್ರಿ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ರಿ ಅಂತ ಹೇಳೋಂಥದ್ದನ್ನ ನಾವು ನೋಡ್ಬೋದು. ಮತ್ತೆ ಏನ್ರಿ, ತಮಗೆ ಒಂದು ನಂಬಿಕೆಯನ್ನು ಮೂಡಿಸ್ಕೊಳ್ಳಕ್ಕೆ, ದೇವ್ರೇ ನೀನೇ ಹೇಳಿದ್ಯಾ ಅಂತೇಳಿ ಅದನ್ನ ರಿಪೀಟೆಡ್ಲಿ ಹೇಳ್ಕೊಂಡು ತಮ್ಮನ್ನ ತಾವು ಎನ್ಕರೇಜ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಾಂಟೆಕ್ಸ್ಟ್ ಅನ್ನ ಬಳಸ್ಕೊಳ್ತಾರೆ. ಅಂದ್ರೆ ದೇವ್ರು ಹೇಳ್ಬಿಟ್ಟಿದ್ದಾರೆ ಏನಂತ, ಬೇಡ್ಕೊಳ್ರಿ ನಿಮ್ಗೆ ದೊರೆಯುತ್ತೆ ಅಂತ ದೇವ್ರು ಹೇಳ್ಬಿಟ್ಟಿದ್ದು. ದೇವ್ರು ಹೇಳಿದ್ಮೇಲೆ ದೇವ್ರು ಕೊಟ್ಟೆ ಕೊಡ್ಬೇಕು ಅಂತ. ಬಟ್ ಇಲ್ಲಿ ಆಗಿರೋಂಥ ಸಮಸ್ಯೆ ಏನಂತ ಅಂದ್ಬಿಟ್ರೆ, ಏನನ್ನ ಬೇಡ್ಕೊಳ್ಬೇಕು, ಯಾರು ಬೇಡ್ಕೊಳ್ಬೇಕು, ಯಾವಾಗ ಬೇಡ್ಕೊಳ್ಬೇಕು ಅನ್ನೋ ತಿಳುವಳಿಕೆಗಳು ಇಲ್ಲದೇನೆ ಎಲ್ಲರೂ ಬೇಡ್ಕೊಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ ಹುಡುಕಿರಿ ಅದಕ್ಕೂ ಕೂಡ. ಏನನ್ನ ಹುಡುಕಬೇಕು, ಎಲ್ಲಿ ಹುಡುಕಬೇಕು, ಯಾರು ಹುಡುಕಬೇಕು ಮತ್ತು ಯಾವಾಗ, ಇದು ಕೂಡ ಸೇಮ್ ಪ್ರಿನ್ಸಿಪಲ್. ನೆಕ್ಸ್ಟ್ ತಟ್ಟಿರಿ ನಿಮ್ಗೆ ತೆರೆಯುವುದು, ಅದಕ್ಕೂ ಕೂಡ ಈ ಮೂರಕ್ಕೂ ಈ 3 ಪ್ರಿನ್ಸಿಪಲ್ನ ಏನನ್ನ, ವಿಷಯ ಏನು ಮತ್ತು ಯಾರು ಅರ್ಹರು, ಯಾರದಕ್ಕೆ ಯೋಗ್ಯರು, ಯಾರು ಬೇಡ್ಕೊಳ್ಳೋದಕ್ಕೆ, ತಟ್ಟೋದಕ್ಕೆ, ಏನ್ರಿ ಹುಡುಕೋದಕ್ಕೆ ಅರ್ಹರು ಯಾರು ಅನ್ನೋಂಥದ್ದು. ಆಮೇಲೆ ಯಾವಾಗ ಅಂತಕ್ಕಂಥದ್ದು. ಸೊ ಈ 3 ಇಟ್ಕೊಳ್ಳದೆ ಏನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ರೆ, ಎಲ್ರು ಏನ್ ಸಿಕ್ಕಿದ್ರೆ ಅದನ್ನೇ ಬೇಡ್ಕೊಂತ ಇದ್ದಾರೆ, ಏನಂದ್ರೆ ಅದನ್ನೇ ಹುಡುಕ್ತಾ ಇದ್ದಾರೆ. ಬಟ್ 99% ಜನಗಳಿಗೆ ತೃಪ್ತಿ ಆಗಿಲ್ಲ.
ಸೊ ತೃಪ್ತಿ ಆಗ್ದೇನೆ ಇವತ್ತು 99% ಜನಗಳಿದ್ದಾರೆ. ಅದರಿಂದನೇ ಅವರು ಬೇರೆ ಬೇರೆ ಚರ್ಚ್ಗಳಿಗೆ ಸ್ವಿಚ್ ಮಾಡ್ಕೊತಾ ಇರ್ತಾರೆ, ಬೇರೆ ಬೇರೆ ಡಿನಾಮಿನೇಷನ್ಗಳಿಗೆ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಪ್ರಸಂಗಗಳನ್ನ ಕೇಳಕ್ ಹೋಗ್ತಾ ಇರ್ತಾರೆ. ಈ ಕಾಲದಲ್ಲಂತೂ ಕೋವಿಡ್ ಆದ್ಮೇಲಂತೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅವ್ರದ್ದು ಕೇಳೋಣ ಅವ್ರೇನ್ ಹೇಳ್ತಾರೋ ಇವ್ರೇನ್ ಹೇಳ್ತಾರೋ ಅಂತೇಳಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ರೆ, ಒಂದು ಸಮುದ್ರದಲ್ಲೋ ಒಂದು ನದಿಯಲ್ಲೋ ಒಂದು ಬಾವಿಯಲ್ಲೋ ಬಿದ್ದಿರೋನ್ಗೆ, ಒಂದು ನದಿ ಬೆಸ್ಟ್ ಎಕ್ಸಾಂಪಲ್, ನದಿಯಲ್ಲಿ ಬಿದ್ದ್ಬಿಟ್ಟಿರೋನ್ಗೆ ಈ ಜೀವನವೆಂಬ ಒಂದು ನದಿ ಅಂತ ಇಟ್ಕೊಂಡ್ಬಿಟ್ರೆ, ನದಿ ನೀರು ಒಡ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಬಿಟ್ರೆ, ಯಾವ್ದನ್ನ ಒಂದು ಸಿಕ್ಕುತ್ತೇನೋ ನನಗೆ ಆಧಾರಕ್ಕೆ ನಾನು ನಿಂತ್ಕೊಳ್ಳೋಕ್ಕೆ ಅಂತೇಳಿ ಒಬ್ಬ ಮನುಷ್ಯ ಯಾವ ರೀತಿ ಪರಿತಾಪ ಪಡ್ತಾನೋ, ನನ್ಗೇನೋ ಒಂದು ಆಧಾರ ಸಿಕ್ಲಿ, ಅದು ಸಿಕ್ಕುತ್ತಾ ಇದು ಸಿಕ್ಕುತ್ತಾ ಇದು ಸಿಕ್ಕುತ್ತಾ ಅಂತ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಾಗ ಹಿಡ್ಕೊಂತ ನೋಡ್ರಿ. ಆ ರೀತಿಯಲ್ಲಿ ನಮ್ಗೇನಾಗ್ಬಿಟ್ಟಿದೆ, ಯಾವ ಪ್ರಸಂಗ ನಮ್ಮನ್ನು ಸರಿ ಮಾಡುತ್ತೆ, ಯಾವ ಒಂದು ಸಭೆ ಸರಿ ಮಾಡುತ್ತೆ, ಯಾವ ಪಾಸ್ಟರ್ ಸರಿ ಮಾಡ್ತಾರೆ, ಯಾವ ಡಿನಾಮಿನೇಷನ್ ಸರಿ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಸಮಾಧಾನ ನೀಡುತ್ತೆ, ನಮಗೆ ಅಲ್ಟಿಮೇಟ್ ಆಗಿ ರಕ್ಷಣೆ ನೀಡುತ್ತೆ, ದೇವ್ರ ಬಳಿಗೆ ನಡೆಸುತ್ತೆ, ನಮ್ಮ ಆಸೆಗಳನ್ನ ನೆರವೇರಿಸುತ್ತೆ ಅಂತೆಲ್ಲ ಕ್ರಿಸ್ಟಿಯಾನಿಟಿಗೆ ಈ ಒಂದು ಗೊಂದಲಗಳು, ಈ ಪ್ರಶ್ನೆಗಳು, ಆಸೆಗಳು ಇದೆಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಇವತ್ತು ಕ್ರಿಸ್ಟಿಯಾನಿಟಿ ರನ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಗಳಿಗೆ ನಮ್ಮ ಯೇಸು ಕ್ರಿಸ್ತರು ಹೇಳಿರ್ತಕ್ಕಂಥ ಈ ಮಾತುಗಳು ಅರ್ಥ ಆಗಿದೆಯಾ ಅಂದ್ಬಿಟ್ರೆ ಖಂಡಿತ ಇಲ್ಲ. ಬೇಡಿಕೊಳ್ಳ್ರಿ ದೊರೆಯುತ್ತೆ. ಏನನ್ನ ಬೇಡ್ಕೊಳ್ಬೇಕು? ಭಕ್ತರು ಏನನ್ನ ಬೇಡ್ಕೊಂಡ್ರು? ಹುಡುಕಿರಿ ನಿಮ್ಗೆ ಸಿಕ್ಕತ್ತೆ. ಏನನ್ನ ಹುಡುಕ್ಬೇಕು? ಸತ್ಯವೇದದ ಭಕ್ತರು ಏನನ್ನ ಹುಡುಕಿದ್ರು? ಮತ್ತು ತಟ್ರಿ ನಿಮಗೆ ತೆರೆಯುತ್ತೆ. ಏನನ್ನ ತಟ್ಟಿದ್ರು ಸತ್ಯವೇದದ ಭಕ್ತರುಗಳು? ಸತ್ಯವೇದದಲ್ಲಿರುವಂತ ಎಕ್ಸಾಂಪಲ್ಸ್ ನ ತಗೊಂಡು ಯಾರ್ಯಾರು ಹುಡುಕದಂತವ್ರಿಗೆ ಸಿಕ್ಕಿದೆ ಮತ್ತು ಏನ್ ಸಿಕ್ಕಿದೆ, ಯಾರ್ಯಾರು ಹುಡುಕದವ್ರಿಗೆ ಸಿಕ್ಲಿಲ್ಲ, ಸಿಕ್ಕದೆ ಹೋಗಿದ್ದಕ್ಕೆ ಕಾರಣಗಳೇನು, ಈ ರೀತಿ ಎಲ್ಲ ನೋಡುವಾಗ ಅಲ್ಟಿಮೇಟ್ ಆಗಿ ನಾವು ಇಂಟ್ರಡಕ್ಷನ್ ಇವತ್ತೇನ್ ಮಾಡೋಣ ಅಂತ ಅಂದ್ಬಿಟ್ರೆ, ದೇವರು ಹಾಗಾದ್ರೆ ಹುಡುಕುವವರಿಗೆ ಮಾತ್ರ, ತಟ್ಟುವವರಿಗೆ ಮಾತ್ರ, ಬೇಡ್ಕೊಳ್ಳುವವರಿಗೆ ಮಾತ್ರ ಬಿಟ್ಟು ಬೇರೆಯವರಿಗೆ ಕೊಡಲ್ವಾ ಅಂತ ಪ್ರಶ್ನೆ ಹಾಕೊಳ್ಳೋಣ ಇಂಟ್ರಡಕ್ಷನ್ ಅಲ್ಲಿ. ಬೇರೆಯವರಿಗೆ ಕೊಡಲ್ವಾ ಅಂತ ನೋಡಿದ್ರೆ, ನೀವು ಆದಿಕಾಂಡದಿಂದ ಏನ್ರಿ ಮಲಾಕಿ ತನಕನೂ ನೋಡ್ರಿ, ಬೇಡ್ಕೊಳ್ಳದೆ ಇರೋರ್ನ ಕರೆದು ಬೈ ಫೋರ್ಸ್ ಆಗಿ ಕೊಟ್ಟಿರೋದು ಎಲ್ಲೂ ಎಕ್ಸಾಂಪಲ್ ಇಲ್ಲ. ಏನ್ರಿ ಒಂದು ಜನಾಂಗ ಅಂತ ಇಸ್ರೇಲನ್ನ ತಗೊಂಡ್ಮೇಲೆ ಅವ್ರಿಗೆ ಧರ್ಮಶಾಸ್ತ್ರ ಅಂತ ಇಟ್ಟಿದ್ರು, ಅವರು ಕೂಡ ಬೇಡ್ಕೊಳ್ಳೇಬೇಕಾಗಿತ್ತು, ಅಥವಾ ಬೇಡ್ಕೊಂಡಿಲ್ಲ ಅಂದ್ರೂ ವಿಧೇಯವಾಗಿ ನಡಿಬೇಕಿತ್ತು. ನಡೆದ್ರೆ ಮಾತ್ರ ಜೀವ ಕೊಡ್ತಾ ಇದ್ರು, ನಡಿದೇ ಇದ್ರೆ ಜೀವ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಬದಲಾಗಿ ಶಾಪ ಕೊಡ್ತಾ ಇದ್ರು ಅವ್ರಿಗೆ. ಅವರು ಅದಕ್ಕೆ ವಿಧೇಯರಾಗದೇ ಇದ್ದಿದ್ದ ಪಕ್ಷದಲ್ಲಿ ಶಾಪಗಳನ್ನು ಕೊಡ್ತಾ ಇದ್ರು. ಬೇಡ್ಕೊಳ್ಳೋದ್ರ ಬದಲು ಅವ್ರು ಏನ್ ಮಾಡ್ಬೇಕು? ವಿಧೇಯವಾಗಿ ನಡಿಬೇಕು. ವಿಧೇಯವಾಗಿ ನಡೆದಿಲ್ಲ ಅಂತಂದ್ರೆ ಅದ್ರ ಬದಲಾಗಿ ಅವರು ದಂಡನೆಗಳನ್ನ ಅನುಭವಿಸ್ಬೇಕಾಗಿತ್ತು. ಸೊ ಅಲ್ಲೂ ನೋಡಿ, ಬೇಡ್ಕೊಳ್ಳೋದ್ರ ಬದಲು ಬೇರೆ ರೀತಿಯಲ್ಲಿ ಕೈಕೊಂಡು ನಡೆದು ಬೇಡ್ಕೊಂಡಂಗಿರೋದು. ಸೊ ಆಗ ನಮಗೆ ಹಳೆ ಒಡಂಬಡಿಕೆಯಿಂದ ಅಂದ್ರೆ ಆದಿಕಾಂಡ ಏದೇನ್ ತೋಟದಿಂದನೂ ನಮ್ಮ ಮಲಾಕಿ ಗ್ರಂಥದವರೆಗೂ ಇದೇ ತರ ಇತ್ತು. ಬಟ್ ನಮ್ಮ ರಕ್ಷಕರಾಗಿರೋ ಯೇಸು ಕ್ರಿಸ್ತರು ಬಂದು ಒಂದು ವ್ಯತ್ಯಾಸ ಮಾಡಿದ್ರು. ಏನ್ ವ್ಯತ್ಯಾಸ ಅಂದ್ರೆ, ಬೇಡ್ಕೊಳ್ಳುವವರಿಗೂ ಕೂಡ ಸರಿಯಾಗಿ ಬೇಡ್ಕೊಂಡಿಲ್ಲ ಅಂದ್ರೆ ಮಾಡಲ್ಲ. ಇಲ್ಲಿ ಹೆಂಗಿದೆ ಅಂತಂದ್ರೆ ಇನ್ನೂ ಕಷ್ಟ ಆಯ್ತು. ಅಲ್ಲಿ ತನಕ ಮಲಾಕಿ ಗ್ರಂಥದ ತನಕ ಹಳೆ ಒಡಂಬಡಿಕೆ ಎಲ್ಲಾದ್ರೂ ಕನಿಷ್ಠ ಬೇಡ್ಕೊಂಡವರಿಗೆ ನೀನು ಕರೆದರೆ ಈಗೋ ಇದ್ದೇನೆ ಅನ್ನುವೆನು ಅಂತನೋ ವಾಗ್ದಾನದ ಪ್ರಕಾರವಾಗಿ ಯಾರು ಕರೆದ್ರೆ ಪ್ರಾಮಾಣಿಕವಾಗಿ ದೇವರು ಅವರ ಜೊತೆಯಲ್ಲಿ ಏನೋ ಒಂದು ಸಂಪರ್ಕ ಮಾಡಿ ಅವ್ರಿಗೊಂದು ಹೆಲ್ಪ್ ಮಾಡ್ಬಿಡ್ತಾ ಇಲ್ಲ. ಬಟ್ ನಮ್ಮ ರಕ್ಷಕರಾಗಿರೋ ಯೇಸು ಕ್ರಿಸ್ತರ ವಿಷಯದಲ್ಲಿ ಹೆಂಗಾಗಿದೆ ಅದು ಅಂದ್ಬಿಟ್ರೆ, ಬೇಡ್ಕೊಂಡ್ರು ಮಾಡಲ್ಲ ಇವರು ಸರಿಯಾಗಿ. ಆದ್ರೆ ಎಲ್ಲೋ ರೇರ್ಲಿ ಕೆಲವರಿಗೆ ಬೇಡ್ಕೊಂಡಿಲ್ಲ ಅಂದ್ರೂ ಮಾಡ್ಬಿಟ್ಟಿರ್ತಾರೆ, ಇವರ ಹುಡ್ಕೊಂಡೋಗಿ ಮಾಡ್ಬಿಟ್ಟಿರ್ತಾರೆ. ಅವಾಗ ಯಾಕೆ ಈ ತರ ಮಾಡಿದ್ರು? ಹಾಗಾದ್ರೆ ದೇವರು ಈ ತರ ವ್ಯತ್ಯಾಸವನ್ನ ಮಾಡಿರೋದ್ರಲ್ಲಿ ಈ ಕಮಾಂಡ್ ಅನ್ನ ಏನಕ್ಕೆ ಜೀಸಸ್ ನಮ್ಗೆ ಕೊಟ್ರು? ಬೇಡ್ಕೊಳ್ರಿ, ತಟ್ರಿ ಮತ್ತು ಹುಡುಕ್ರಿ. ಯಾಕೆ ಕೊಟ್ರು ಅಂತ ಅಂದ್ಬಿಟ್ರೆ, ಬೇಡ್ಕೊಳ್ತಾ ಇಲ್ಲ ಅಂತಂದ್ರೆ ಅವರಿಗೆ ನನಗೆ ಅಗತ್ಯ ಇಲ್ಲ ಅಂತ ಅರ್ಥ. ಸೋ ಸಿಂಪಲ್. ಒಬ್ಬನು ದೇವ್ರೆ ನನ್ಗೆ ಹೆಲ್ಪ್ ಮಾಡು, ನನಗೆ ದಯವಿಟ್ಟು ಕನಿಕರ ತೋರಿಸು, ನನಗೆ ದಯೆ ತೋರಿಸು ಅಂತ ಬೇಡ್ಕೊಂತ ಇಲ್ಲ ಅಂದ್ರೆ ಅವನಿಗೆ ಅವಶ್ಯಕತೆ ಇಲ್ಲ ಅಷ್ಟೇ. ಹೊಟ್ಟೆ ತುಂಬಿದವನಿಗೆ ನಾನು ಬಂದಿಲ್ಲ. ರೋಗಿಗಳಿಗೆ ಮಾತ್ರ ವೈದ್ಯನ ಬೇಕೇ ವಿನಃ ಏನ್ರಿ ಸ್ವಸ್ಥವಾಗಿರ್ತಕ್ಕವನಿಗೆ ವೈದ್ಯನ ಬೇಕಾಗಿಲ್ಲ ಅಂತೇಳಿ ಯೇಸು ಕ್ರಿಸ್ತರು ಎಲ್ಲ ಕಡೆಗಳಲ್ಲೂ ಹೇಳ್ಬಿಡೋರು. ಸೊ ಹಾಗಾದ್ರೆ ಒಬ್ಬನು ತಾನು ರೋಗಿಯಾಗಿದ್ದೇನೆ ಅಂತ ನೆನೆಸ್ಕೊಂಡು ಇದರಿಂದ ನನಗೆ ವಿಮೋಚನೆ ಬೇಕು, ರೋಗಿ ಅಂದ್ರೆ ಏನ್ರಿ ದೈಹಿಕ ರೋಗದ ಬಗ್ಗೆ ಮಾತನಾಡ್ತಾ ಇಲ್ಲ, ಇಡೀ ತನ್ನ ಜೀವನದ, ತನ್ನ ಆಧ್ಯಾತ್ಮಿಕ ವಿಷಯಗಳ, ತನ್ನ ಆತ್ಮಿಕ ಜೀವನದ ವಿಷಯಗಳ ರೋಗ ಏನ್ರಿ. ದೈಹಿಕದ್ದು ಬಿಡ್ರಿ, ಅದು ಸುಲಭವಾಗಿ ನಾವು ಹೋಗಿಸ್ಕೊಳ್ಬಹುದು. ಕೆಲವು ವಿಷಯಗಳು ದೇವ್ರಿಗೆ ಬೇಕಂತ ಹೋಗ್ಸೋದೇ ಇಲ್ಲ, ಕೆಲವು ವಿಷಯಗಳು ದೇವ್ರು ಬೇಕಂತಾನೆ ನಮ್ಗೆ ಕೊಡ್ತಾರೆ. ಸೊ ಹಂಗಾದ್ರೆ ಯಾವುದನ್ನ ದೇವ್ರು ನಮ್ಮಿಂದ ತೆಗಿಬಹುದು, ಯಾರನ್ನ ತೆಗಿಯಲ್ಲ
ಯಾವ ವಿಷಯಗಳಲ್ಲಿ ದೇವರು ನಮ್ಮನ್ನ ಹಂಗೆ ಮುಂದುವರಿಸ್ತಾರೆ ಅನ್ನೋಂಥದ್ದು ತಿಳ್ಕೊಬೇಕಂದ್ರೆ ನಾವು ಸತ್ಯವೇದದ ಒಳಗಡೆ ಹೋಗಿ ಭಕ್ತರುಗಳ ಉದಾಹರಣೆಗಳನ್ನ ನೋಡ್ಬೇಕಾಗ್ತದೆ. ಸೊ ಒಂದ್ ಸಣ್ಣ ಎಕ್ಸಾಂಪಲ್ನ ನಾವೇನ್ ಮಾಡೋಣ, ಬೇರೆ ಕಡೆಯಿಂದ ಆರಿಸ್ಕೊಳ್ಳೋಣ. ಎಲ್ಲಿ ಅಂತಂದ್ರೆ ಮಾರ್ಕನ ಸುವಾರ್ತೆ, ಅದರಲ್ಲಿ 8ನೇ ಅಧ್ಯಾಯ ಅಂತ ಅಂದ್ಕೊಳ್ತೀನಿ ನಾನು. ಅಲ್ಲಿ ಒಂದು ವಿಷಯ ಸಂಭವಿಸುತ್ತೆ. ಸೊ ಅದನ್ನ ಓದ್ಕೊಂಡ್ಬಿಡೋಣ ನಾವು. ಮೊದಲು ಏನ್ ಮಾಡೋಣ, 8ನೇ ಅಧ್ಯಾಯ 34, 35, 36 ವಚನಗಳನ್ನು ಓದ್ಬಿಡನ್ರಿ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ನೋಡ್ರಿ ಏನ್ ಹೇಳ್ಬಿಡ್ತಾರೆ ಯೇಸು ಕ್ರಿಸ್ತರು, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸ್ಕೊಂಡು ಎಲ್ಲವನ್ನ ಬೇಡ್ಕೊಂಡು, ದೇವರೇ ನನ್ಗೆ ಇವತ್ತು ಆರೋಗ್ಯ ಕೊಡು, ಹಣ ಕೊಡು, ಆಸ್ತಿ ಕೊಡು, ಐಶ್ವರ್ಯ ಕೊಡು, ಇವತ್ತು ಕಾಯಿಲೆಯಲ್ಲಿ ಬಿದ್ದಿದ್ದೀನಿ, ಸ್ವಸ್ಥ ಮಾಡು, ಇವತ್ತು ನಾನು ನಾನಾ ವಿಧವಾದಂತಹ ಕೌಟುಂಬಿಕ ಸಮಸ್ಯೆಗಳಲ್ಲಿದ್ದೀನಿ, ನನಗೆ ಬಿಡುಗಡೆ ಮಾಡು, ಈ ತರ ಏನೇನು ಕಷ್ಟಗಳಿದೆಯೋ ಎಲ್ಲಾ ಕಷ್ಟಗಳು, ಸಮಸ್ಯೆಗಳು, ಬೇಸರಗಳು, ದುಃಖಗಳು, ನೋವುಗಳನ್ನೆಲ್ಲ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅದರಿಂದ ಎಲ್ಲ ಬಿಡುಗಡೆ ಕೊಡು ದೇವ್ರು. ಆಯ್ತು ಎಲ್ಲ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಈಗ ದೇವ್ರು. ಆಯ್ತು, ಈ ಕೌಟುಂಬಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು, ಈ ಎಲ್ಲ ದೇವ್ರು ಏನ್ ಮಾಡಿದ್ರು, ನಮ್ಮನ್ನ ಬಿಡಿಸಿದ್ರು ಅಂತ ಇಟ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದಾರೆ? ದಯವಿಟ್ಟು ಮ್ಯೂಟ್ ಮಾಡ್ತೀರಾ? ಮೇಬಿ ಯಾರೋ ರಶ್ಮಿ ಅನ್ನೋರು ಮೈಕ್ ನ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ರೀ. ಸೊ ಏನಾಗ್ತದೆ ಇಲ್ಲಿ, ನೀವು ಎಲ್ಲವನ್ನ ಸಂಪಾದನೆ ಮಾಡಿಕೊಂಡು ನಿಮ್ಮ ಆತ್ಮ, ನಿಮ್ಮ ಪ್ರಾಣ ಅಂತ ಆಗ್ತಾರೆ ಕೆಲವು ಕಡೆಗಳಲ್ಲಿ, ನಿಮ್ಮ ಆತ್ಮ ರಕ್ಷಣೆ ಕಳ್ಕೊಂಡ್ಬಿಟ್ರೆ, ನೀವೇ ಹೋಗ್ಬಿಟ್ರೆ ನಿಮಗೆ ಪ್ರಯೋಜನ ಏನು? ಟೋಟಲ್ ನೀವೇ ಲಾಸ್ ಆಗ್ಬಿಟ್ರೆ. ಈ ಲೋಕದಲ್ಲಿ ತಾತ್ಕಾಲಿಕ ವಿಷಯಗಳನ್ನ ಬೇಡ್ಕೊಳ್ತಾ ಇದ್ದೀವಿ. ಕ್ರೈಸ್ತರಾಗಿರ್ತಕ್ಕಂಥವ್ರು ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತೆ ಅಂತಂದ್ರೆ, ಇವತ್ತಿಗೆ ಏನ್ ಬೇಕು, ಅನ್ನ ಆಹಾರಗಳು, ಊಟ ಬಟ್ಟೆಗಳು, ಅದಕ್ಕೆ ಬೇಡ್ಕೊಳ್ಳೋದು. ನಾಳೆ ಕೆಲ್ಸಕ್ಕೆ ಏನ್ ಬೇಕೋ ಅದು ಬೇಡ್ಕೊಳ್ಳೋದು. ಕುಟುಂಬಕ್ಕೆ ತತ್ಕಾಲಕ್ಕೆ ಏನ್ ಬೇಕೋ ಅದನ್ನ ಬೇಡ್ಕೊಳ್ಳೋದು. ಎಡ್ಯುಕೇಶನ್ಗೆ ಸ್ವಲ್ಪ ಕಾಲಕ್ಕೆ ಏನ್ ಬೇಕೋ ಅದನ್ನ ಬೇಡ್ಕೊಳ್ಳೋದು. ಒಂದು ಒಳ್ಳೆ ಜಾಬ್ಗೋಸ್ಕರ ಬೇಡ್ಕೊಳ್ಳೋದು. ಈ ತರ ಈ ತಾತ್ಕಾಲಿಕ ವಿಷಯಗಳ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಬಿಟ್ರೆ, ನಾವು ಶಾಲೆಯಲ್ಲಿ ಇರುವಾಗ್ಲೋ, ಕೆಲಸದಲ್ಲಿ ಇರುವಾಗ್ಲೋ, ಕಾಯಿಲೆಯಲ್ಲಿ ಇರುವಾಗ್ಲೋ ಪಟ್ ಅಂತ ಪ್ರಾಣ ಹೋದ್ರೆ ನಮ್ಮ ಆತ್ಮ ರಕ್ಷಣೆ ಹೊಂದುತ್ತಾ ಅನ್ನೋ ವಿಷಯದಲ್ಲಿ ನಮ್ಗೇನಿಲ್ಲ, ಒಂದು ಎಳ್ಳಷ್ಟು ಭಯ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಕೀರೇ ಇಲ್ಲದೆ ನಾವಿದ್ದೀವಿ. ಅದನ್ನ ಯೇಸು ಕ್ರಿಸ್ತರು ಎಲ್ಲ ಹೈಲೈಟ್ ಮಾಡೋದು. ಬೇಡ್ಕೊಳ್ರಿ ಅಂದ್ರೆ ಏನೇನು ಬೇಡ್ಕೊಳ್ಳಿ, ತಾತ್ಕಾಲಿಕದ್ದಲ್ಲ. ಮತ್ತಾಯಿ ಸುವಾರ್ತೆ 6ನೇ ಅಧ್ಯಾಯ 8ರಿಂದ 10 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾರೆ, ಈ ಲೋಕದ ವಿಷಯದಲ್ಲಿ ಜನಗಳು ಬೇಡ್ಕೊಳ್ತಾ ಇದ್ದಾರೆ ಏನನ್ನ ಅಂತ ಅಂದ್ಬಿಟ್ರೆ, ಊಟಕ್ಕೋಸ್ಕರ ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನ್ ಒದ್ಕೊಳ್ಬೇಕು, ಆ ವಿಷಯದಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಅವರು. ಈ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಬಿಡ್ಬೇಕು ಅನ್ನೋಂಥದ್ದು ದೇವರ ಯೋಜನೆ. ಅದು ಒಳ್ಳೆಯವರಿಗೂ ಮಳೆ ಸುರಿಸ್ತಾರೆ, ಕೆಟ್ಟವ್ರಿಗೂ ಮಳೆ ಸುರಿಸ್ತಾರೆ. ಬೇಡಿಕೊಳ್ಳದೆ ಇರೋರ್ಗೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಚೈನಾ ದೇಶದಲ್ಲಿ 80 ಕೋಟಿ ನಾಸ್ತಿಕರಿದ್ದಾರೆ, ದೇವರಿಲ್ಲ ಅನ್ನಂಥವ್ರು. ಭಾರತಕ್ಕಿಂತ 20 ಪಟ್ಟು ಅಭಿವೃದ್ಧಿ ದೇಶದಲ್ಲಿದ್ದಾರೆ, ನೆಮ್ಮದಿಯಾಗಿ ಜೀವಿಸ್ತಾ ಇದ್ದಾರೆ. 15ರಿಂದ 20 ಪಟ್ಟು ಭಾರತಕ್ಕಿಂತ ಅಭಿವೃದ್ಧಿಯಲ್ಲಿದ್ದಾರೆ, ಟೆಕ್ನಾಲಜಿಯಲ್ಲಿ ಪೀಕಲ್ಲಿದ್ದಾರೆ. ಏನ್ ಸಮಸ್ಯೆ ಬಂದ್ರು ಟೆಕ್ನಾಲಜಿಯಿಂದ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಷ್ಟು ಒಂದು ಡೆವಲಪ್ ಆಗಿದ್ದಾರೆ ಅವರು. 80 ಕೋಟಿ ಜನ ನಾಸ್ತಿಕರು. ಅಷ್ಟು ಜನರಿಗೂ ದೇವರಲ್ಲಿ ಆರೋಗ್ಯ, ಐಶ್ವರ್ಯ, ಆನಂದ, ಅವ್ರಿಗಂತ ಬೇಕಾಗಿರ್ತಕ್ಕಂಥ ಕುಟುಂಬಗಳು, ಒಳ್ಳೆ ಸರ್ಕಾರದ ವ್ಯವಸ್ಥೆಗಳು ಎಲ್ಲವನ್ನ ಕೊಟ್ಟಿದ್ದಾರೆ ದೇವರು. ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಅದೆಲ್ಲಕ್ಕೂ ಗುಣಗಾಡಬೇಕಾಗಿದೆ. ನಮ್ಮ ಏಷ್ಯಾದಲ್ಲಿ ಅನೇಕ ದೇಶಗಳು ಅದೇ ತರ ಇದಾವೆ. ಆಫ್ರಿಕನ್ ಕಾಂಟಿನೆಂಟಲ್ ಅಂತೂ ಎಲ್ಲಾ ದೇಶಗಳು ಹಂಗೆ ಇಲ್ಲ, ಎಕ್ಸೆಪ್ಟ್ ಸೌತ್ ಆಫ್ರಿಕಾ ಬಿಟ್ರೆ ಎಲ್ಲ ದೇಶಗಳು ಹಂಗೆ ಇದಾವೆ. ಸೊ ಹಾಗಾದ್ರೆ
ಬೇಡ್ಕೊಳ್ರಿ ಅಂತ ಹೇಳಿದ್ರೆ ನೀವು ಈ ತಾತ್ಕಾಲಿಕವಾದದಕ್ಕೋಸ್ಕರ ಅಲ್ಲ ಬೇಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೀವು ಶಾಶ್ವತವಾದ ಜೀವಕ್ಕೋಸ್ಕರವಾಗಿ, ನಿಮ್ಮ ಆತ್ಮ ರಕ್ಷಣೆಗೋಸ್ಕರವಾಗಿ, ನೀವು ರಕ್ಷಣೆ ಹೊಂದಿತಿರೋ ಇಲ್ವೋ ಅದಕ್ಕೋಸ್ಕರವಾಗಿ ಬೇಡ್ಕೊಳ್ರಿ ಅಂತೇಳಿ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಮತ್ತೆ 6:8 ಹೇಳ್ಕೊಡ್ತಾರೆ. ನಿಮ್ ತಂದೆಗೆ ಮೊದಲೇ ಗೊತ್ತಿದೆ, ನಿಮ್ಗೆ ಯಾವಾಗ ಏನ್ ಕೊಡ್ಬೇಕನ್ನೋದು ಗೊತ್ತಿದೆ, ಅದ್ರ ಬಗ್ಗೆ ಎಲ್ಲ ಬೇಡ್ಕೊಳ್ಳೋದು ಅಂತೇಳಿ. ಸೊ ಹಾಗಾದ್ರೆ ನೋಡ್ರಿ, ನಮ್ಗೆ ಇದೆಲ್ಲ ತಿಳಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಯ್ತು? ಇವಾಗ ಇಂಟ್ರಡಕ್ಷನ್ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂದ್ರೆ, ನಿಮ್ಗೆ ಹುಡುಕ್ಬೇಕಾಯ್ತು ನಾವು ಯಾವ ರೀತಿ ಇಲ್ಲಿ ಆಜ್ಞೆ ಮಾಡಿದ್ರು. ಬೇಡ್ಕೊಳ್ರಿ ಮೊದಲು ಪ್ರಾರ್ಥನೆಯಲ್ಲಿ. ನಮ್ಮ ಸಹೋದರರು ಪ್ರಾರ್ಥನೆಯಲ್ಲಿ ನಡೆಸಿದ್ರು ನಮ್ಮನ್ನ. ದೇವರೇ ವಾಕ್ಯ ಹೇಳಂತ ಸಹೋದರರನ್ನ ಆಶೀರ್ವದಿಸು, ಅವ್ರ ಬಾಯಿಂದ ನಿನ್ ಮಾತುಗಳನ್ನ ಬರೋ ರೀತಿಯಲ್ಲಿ ಮಾಡು, ನಿನ್ ಚಿತ್ತನ ವ್ಯಕ್ತಪಡಿಸು, ನಿಮ್ಮ ಉದ್ದೇಶನ ವ್ಯಕ್ತಪಡಿಸು ಅಂತೇಳಿ ಸಹೋದರರು ಏನ್ ಮಾಡಿದ್ರು, ನಮ್ಮೆಲ್ಲರ ಪರವಾಗಿ ನಮ್ಮನ್ನ ಪ್ರತಿನಿಧಿಸಿ ದೇವ್ರ ಹತ್ರ ಬೇಡ್ಕೊಂಡ್ರು. ಈಗ ದೇವ್ರ ಏನ್ ಮಾಡಿದ್ರು, ಅದನ್ನ ಆಧರಿಸಿ ಆ ನಮ್ಮ ಸಹೋದರ ಪ್ರಾರ್ಥನೆಗೆ ಉತ್ತರವಾಗಿ ಅವರು ಬೇಡ್ಕೊಂಡ ಎಲ್ಲ ವಿಷಯಗಳನ್ನ ನಮ್ಮೆಲ್ಲರಿಗೋಸ್ಕರ ಈಗ ತಲುಪಿಸ್ಲಿಕ್ಕಿದ್ದಾರೆ. ಈಗ ನಾವು ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತಂತೆ? ಹುಡುಕ್ರೆ ನಿಮಗೆ ಸಿಕ್ಕುವುದು ಅಂದ್ಬಿಟ್ರೆ ನೆಕ್ಸ್ಟ್ ಸ್ಟೆಪ್ ನೋಡಿ. ಜಸ್ಟ್ ಬೇಡ್ಕೊಂಡ್ಬಿಡೋದಲ್ಲ, ಬೇಡ್ಕೊಂಡ್ರೆ ಕೊಡೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆದ್ರೆ ಆತನು ಕೊಡೋದನ್ನ ಹುಡುಕಿ ಪಡ್ಕೊಳ್ಳೋದಕ್ಕೆ ನೀನ್ ಸಿದ್ಧವಾಗಿದ್ಯಾ ಅಂತ ನೆಕ್ಸ್ಟ್ ಪ್ರಶ್ನೆ ಬರ್ತದೆ. ಹಾಗಾದ್ರೆ ನಾವು ಏನನ್ನ ಹುಡುಕ್ಬೇಕು ಮತ್ತು ಎಲ್ಲಿ ಹುಡುಕ್ಬೇಕು ಅನ್ನಂತ ವಿಷಯ ಬರ್ತದೆ. ಏನನ್ನ ಹುಡುಕ್ಬೇಕು? ವಾಟ್ ಇಸ್ ಟು ಬಿ ಸರ್ಚ್ಡ್ ಔಟ್, ಸಾಟ್. ಸೊ ಏನ್ ಮಾಡೋಣ ನಾವು? ಏನನ್ನು ಹುಡುಕ್ಬೇಕನ್ನೋದಕ್ಕೆ ಮತ್ತಾಯಿ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 33ನೇ ವಚನವನ್ನು ನಾವು ಗಮನಿಸೋಣ. ಅದು ಎಲ್ಲರಿಗೂ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ವಾಕ್ಯ. ಮ್ಯಾಥ್ಯೂ 6:33 ನಾವೇನನ್ನ ಹುಡುಕ್ಬೇಕಂದ್ರೆ ಎಲ್ಲದಕ್ಕಿಂತ ಮೊದಲು ಅಂತ ಮೆನ್ಷನ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಥಿಂಗ್ಸ್ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ನೀವ್ ಏನ್ ಹುಡ್ಕಕ್ಕೆ ಅಂತ ಲಿಸ್ಟ್ ಹಾಕೊಂಡಿರ್ತೀರೋ, ಏನ್ ಬೇಡ್ಕೊಳಕ್ಕೆ ಅಂತ ಲಿಸ್ಟ್ ಹಾಕೊಂಡಿರ್ತೀರೋ, ಏನ್ ನಿಮ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರ್ತದೋ, ಆ ಎಲ್ಲಕ್ಕಿಂತ ಮೊದಲು ಏನ್ ಮಾಡ್ರಿ ಅಂತ ಅಂದ್ಬಿಟ್ರೆ ದೇವರ ರಾಜ್ಯಕ್ಕಾಗಿಯೋ ದೇವರ ನೀತಿಗಾಗಿಯೂ ಹುಡುಕ್ರಿ ಅಂತ ಇದೆ. ತವಕ ಪಡ್ರಿ ಅಂತ ಹಾಕಿದ್ದಾರೆ ನಮ್ಮ ಭಾಷಾಂತರದಲ್ಲಿ. ಇಂಗ್ಲಿಷ್ ಅಲ್ಲಿ ನಿಮಗೆ ಸೀಕ್ ಅಂತಾನೆ ಬರ್ತದೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ರೆ, ಎಲ್ಲದಕ್ಕಿಂತ ಮೊದಲು ನಾವು ದೇವರ ರಾಜ್ಯವನ್ನ ಮತ್ತು ದೇವರ ನೀತಿಯನ್ನ ಏನ್ ಮಾಡ್ಬೇಕಾಗಿರುತ್ತೆ? ಹುಡುಕ್ಬೇಕಾಗಿರ್ತದೆ. ಮತ್ತು ನನ್ನ ಆತ್ಮ ರಕ್ಷಣೆನ ಹುಡುಕ್ಬೇಕಾಗಿರ್ತದೆ. ನಾನು ಅದರಲ್ಲಿ ಸೇರ್ತೀನ ಇಲ್ವಾ? ನನ್ನ ತಾತ್ಕಾಲಿಕ ವಿಷಯಗಳಲ್ಲ, ನನ್ನ ತಾತ್ಕಾಲಿಕವಾದಂತ ಅವಶ್ಯಕತೆಗಳು, ಅಗತ್ಯಗಳು, ನನ್ನ ಈ ಪರಿಸ್ಥಿತಿಯನ್ನು ಸಂಧಿಸು ದೇವ್ರೆ, ಆ ಪರಿಸ್ಥಿತಿಯನ್ನ ಸರಿ ಮಾಡ್ಬಿಡು, ಇದನ್ನ ಸರಿ ಮಾಡ್ಬಿಡು, ಇದಲ್ಲ ರೀ. ಇದನ್ನ ಮಾಡಲ್ಲ ಅಂತಲ್ಲ ದೇವ್ರು, ಇದನ್ನ ಮಾಡೋ ದೇವ್ರು ಅಡ್ವಾನ್ಸ್ ಕೇರ್ ತಗೊಂಡ್ಬಿಟ್ಟಿದ್ದಾರೆ. ನೀವು ಬೇಡಕ್ಕಿಂತ ಮುಂಚೆನೆ ಇದ್ರ ಕೇರ್ ತಗೊಂಡ್ಬಿಟ್ಟಿದ್ದಾರೆ. ನೀವು ಬೇಡಕ್ಕಿಂತ ಮುಂಚೆ ದೇವ್ರ ಯೋಜನೆನೇ ರೂಪಿಸ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಸನ್ನಿವೇಶದಲ್ಲಿ ಏನ್ ಸಹಾಯ ಮಾಡಬೇಕು. ಎಕ್ಸಾಂಪಲ್, ಈಗ ನೀವು ಕೆಳಗಡೆ ಬಿದ್ದು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದೀರಾ, ನೀವು ಕಾನ್ಶಿಯಸ್ನೆಸ್ ಇಲ್ಲ, ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದೀರಾ. ಮತ್ತೆ ನೀವು ಬೇಡ್ಕೊಳಕ್ಕಾಗಲ್ಲ ಆ ಸಮಯದಲ್ಲಿ. ಆದ್ರೂ ದೇವ್ರ ಏನ್ ಮಾಡ್ತಾ ಇದ್ರೆ, ನಾವು ಅನ್ಕಾನ್ಶಿಯಸ್ ಆಗಿ ಇದ್ರೂ ಕೂಡ ನಮ್ಗೆ ಏನ್ ಸಹಾಯಗಳನ್ನ ಬೇಕೋ ಅದನ್ನೆಲ್ಲ ದೇವ್ರ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಇಂಥವನೇ ಬರಬೇಕು, ಈ ರೀತಿಯಲ್ಲಿ ಎತ್ಕೊಂಡು ಹೋಗ್ಬೇಕು, ಈ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಈ ರೀತಿಯಲ್ಲಿ ಸರಿ ಆಗ್ಬೇಕು. ಅವ್ರಿಗೆ ಹಣದ ಅವಶ್ಯಕತೆಗಳು ಕೂಡ ಇಂಥವ್ರು ಯಾರೋ ಬಂದು ಅಚಾನಕ್ ಆಗಿ ಫಿನಾನ್ಷಿಯಲ್ ಹೆಲ್ಪ್ ನ ಕೊಡ್ಬೇಕು. ಅವರ ಒಂದು ಹೆಲ್ತ್ ರಿಕವರಿ ಆಗಲ್ಲ ಅನ್ನೋ ಸ್ಟೇಟ್ ಇದ್ರು ಕೂಡ ಯಾರೋ ಒಬ್ಬರು ಮಿರಾಕಲಸ್ ಆಗಿರೋ ಒಬ್ಬರು ಡಾಕ್ಟರ್ ಬಂದ್ಬಿಟ್ಟು ಒಂದು ಆ ಮಿರಾಕಲ್ ಮಾಡಿ ನಮ್ಮನ್ನ ಹೀಲ್ ಮಾಡ್ಬೇಕು. ಈ ತರ ಎಲ್ಲ ಆಗಿ ಪುನಃ ನಾವು ಮನೆಗೆ ವಾಪಸ್ ಬರ್ಬೇಕು. ಇದು ಯಾವ್ದು ನಾವು ಬೇಡ್ಕೊಂಡಿರಲ್ಲ, ಇದಿಷ್ಟು ನಾವು ಲಿಸ್ಟ್ ಕೊಟ್ಟಿರಲ್ಲ. ದೇವ್ರೆ ಈ ತರ ಈ ತರ ಈ ತರ ಈ ತರ ಮಿರಾಕಲಸ್ ಆಗಲಿ ಅಂತ ನಾವು ಯಾವತ್ತೂ ಹೇಳಿರಲ್ಲ. ಬಟ್ ದೇವ್ರ ಅದನ್ನೆಲ್ಲಾ ಮಾಡಿಸ್ತಾರೆ ನಮ್ಮ ಜೀವನದಲ್ಲಿ. ಆರೋಗ್ಯದ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ಕೌಟುಂಬಿಕ ಎಲ್ಲವನ್ನ ನಾವು ಬೇಡ್ಕೊಳ್ಳೋದೇನೆ ದೇವ್ರು ಮಾಡಿಸ್ತಾರ್ರಿ. ಅದೇ ದೇವ್ರ ವಾಗ್ದಾನ, ಅದೇ ದೇವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ. ಆದ್ರೆ ಬೇಡ್ಕೊಂಡ್ರೆ ಮಾತ್ರ ಮಾಡಿಸೋಂಥದ್ದು ಯಾವುದು ಅಂತಂದ್ಬಿಟ್ರೆ ನೋಡಿ, ದೇವರ ರಾಜ್ಯ ಮತ್ತು ದೇವರ ನೀತಿ, ಇದು ಎರಡರಲ್ಲಿ ನಾವು ಆತ್ಮರಕ್ಷಣೆ ಹೊಂದೋ ಅಂಥದ್ದು. ದೇವರ ರಾಜ್ಯದಲ್ಲಿ ನಾವು ಸೇರ್ತಕ್ಕಂಥದ್ದು, ದೇವರ ನೀತಿಯನ್ನ ನಾವು ಅನುಸರಿಸತಕ್ಕಂಥದ್ದು. ಹೇಗೆ ನೀತಿ ಅನುಸರಿಸಿದ್ರೆ ರಾಜ್ಯದಲ್ಲಿ ಸೇರ್ತೀವಿ. ಸೊ ಈ ನೀತಿ ಅನುಸರಿಸೋದು ಅಂದ್ರೆ ಏನು, ಆ ರಾಜ್ಯ ಅಂದ್ರೆ ಏನು, ಅದರಲ್ಲಿ ನನ್ನ ಆತ್ಮರಕ್ಷಣೆ ಹೊಂದ್ಬೇಕಂದ್ರೆ ನಾನು ಹಿಂಗ್ ಜೀವಿಸ್ಬೇಕು ಅನ್ನೋಂಥ ವಿಷಯಗಳನ್ನ ಮಾತ್ರ ನಾವು ಬೇಡ್ಕೊಂಡ್ರೇ ಹೇಳ್ಕೊಡ್ತಾರೆ. ಬೇಡ್ಕೊಳ್ದೇ ಇರೋರ್ಗೆ ಹೇಳ್ಕೊಡಲ್ಲ. ಹುಡುಕಿದ್ರೆ ಮಾತ್ರ ತಿಳಿಸ್ತಾರೆ, ಹುಡುಕದೇ ಇರೋರಿಗೆ ತಿಳಿಸೋದೇನೇ ಇಲ್ಲ. ಹುಡುಕದೇ ಇದ್ರೆ ಸಿಕ್ಕಕ್ ಸಾಧ್ಯನೇ ಇಲ್ಲ. ಅದು ಹುಡುಕಿದ್ರು ಎಷ್ಟು ಕಷ್ಟ ಅಂದ್ಬಿಟ್ರೆ, ಯೆಶಾಯ 34ನೇ ಅಧ್ಯಾಯ ನೀವು 16ನೇ ವಚನ ಓದಿದ್ರೆ ಅಲ್ಲಿ ಗಮನಿಸ್ಕೊಳ್ರಿ ನೀವು ವಚನವನ್ನ ಯಾವ ರೀತಿ ಹೇಳ್ತಾರೆ ಅಂತ. ಯೆಶಾಯ 34:16 ಯಾರಾದ್ರೂ
ಓಕೆ ಓಕೆ, ನೀವು ಗಮನಿಸ್ಕೊಳ್ರಿ, ನಾನು ಹಂಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕ್ರಿ ಮತ್ತು ಓದ್ರಿ ಅಂತ ಹೇಳ್ತಾರೆ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕ್ರಿ ಮತ್ತು ಓದ್ರಿ, ಇವುಗಳಲ್ಲಿ ಯಾವುದು ಇಲ್ಲದೆ ಇರೋದು ಅಂತ ಅಂತಾರೆ. ದೇವರ ರಾಜ್ಯದ ವಿಷಯ ಇರ್ಬೋದು, ದೇವರ ನೀತಿಯ ವಿಷಯ ಇರಬಹುದು, ಅದರಲ್ಲಿ ನನ್ನ ಆತ್ಮದ ರಕ್ಷಣೆಯ ವಿಷಯ ಇರಬಹುದು. ಈ ಎಲ್ಲವುಗಳನ್ನು ಕೂಡ ನೀವೇನ್ ಮಾಡ್ರಿ, ಹುಡುಕ್ರಿ. ಹುಡುಕಿದ್ರೆ ನಿಮ್ಗೆ ಸಿಕ್ಕೇ ಸಿಕ್ಕತ್ತೆ. ಆ ವಿಷಯದಲ್ಲಿ ದೇವ್ರು ಸುಳ್ಳಾಡಕ್ಕಾಗಲ್ಲ. ನೀವು ಹುಡುಕಿದೀರಾ ಅಂತ ಅಂದ್ಬಿಟ್ರೆ, ಸರಿಯಾದ ರೀತಿಯಲ್ಲಿ ಹುಡುಕ್ಬೇಕಾದ ರೀತಿಯಲ್ಲಿ ಹುಡುಕಿದೀರಾ ಅಂತ ಅಂದ್ಬಿಟ್ರೆ ನಿಮಗೆ ಮೋಸ ಮಾಡದೇ ಇಲ್ಲ. ಸುಳ್ಳಾಡದ ದೇವರು ಈ ಭಾಗ್ಯಕರವಾದ ನಿರೀಕ್ಷೆಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ನಾವು. ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ, ಸುಳ್ಳಾಡದ ದೇವರು ಅಂತ. ದೇವರಿಗೆ ಹೆಸರಿಟ್ಟದು ನೋಡಿ, ದಟ್ ಕೆನ್ ನಾಟ್ ಲೈ, ಗಾಡ್ ದಟ್ ಕೆನ್ ನೆವರ್ ಲೈ. ಅದನ್ನ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ ಅಂತ ಒಬ್ಬ ದೇವರು ಏನ್ ಮಾಡ್ಬಿಟ್ಟಿದ್ದಾರೆ, ಹುಡುಕಿದ್ರೆ ಖಂಡಿತ ನಾನೇನ್ ಮಾಡ್ತೀನಿ ಅಂತಂದ್ರೆ ಸಿಗೋ ತರ ಮಾಡೇ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಹುಡುಕ್ಬೇಕು ಅಂತಂದ್ರೆ ಶಾಸ್ತ್ರದಲ್ಲಿ, ಯೆಹೋವನ ಶಾಸ್ತ್ರದಲ್ಲಿ. ಈ ಶಾಸ್ತ್ರ ಗ್ರಂಥಗಳು ಅಂತ ಅಂದ್ಬಿಟ್ರೆ 39 ಶಾಸ್ತ್ರ ಗ್ರಂಥಗಳು. ಅವುಗಳಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಹುಡುಕ್ಬೇಕಾಗ್ತದೆ. ದೇವ್ರೇ ನಿಮ್ಮ ರಾಜ್ಯ ಅಂದ್ರೆ ಏನು, ದೇವ್ರೇ ನಿಮ್ಮ ನೀತಿ ಅಂತಂದ್ರೆ ಏನು, ನಿಮ್ಮ ರಾಜ್ಯದಲ್ಲಿ ಯಾರು ಸೇರ್ತಾರೆ, ನಿಮ್ಮ ರಾಜ್ಯದಲ್ಲಿ ನನ್ನ ಪಾತ್ರ ಏನು, ಈ ಪ್ರಪಂಚದ ಯಾವ್ಯಾವ ಜನಾಂಗಗಳನ್ನ ನಿಮ್ಮ ರಾಜ್ಯದಲ್ಲಿ ಸೇರಿಸ್ಲಿಕ್ಕಿದ್ದೀರಾ, ಇಡೀ ಭೂಲೋಕದ ಸಮಸ್ತ ಮನುಷ್ಯ ಕುಲಕ್ಕೆ ಏನಾಗ್ಲಿಕ್ಕೆ ಹೋಗುತ್ತೆ, ಅಂತ್ಯ ಯಾವಾಗ ಬರುತ್ತೆ. ಮತ್ತು ನಮ್ಮ ಬೈಬಲ್ ಸ್ಟಡಿ ಲಿಸ್ಟ್ ಅಲ್ಲಿ ನಾವು ಕೊಟ್ಟಿರುವಾಗ ಅನೇಕ ಪಾಠಗಳನ್ನು ಕೊಟ್ಟಿದ್ದೀವಿ. ಒಂದು 33 ಸಬ್ಜೆಕ್ಟ್ಗಳನ್ನ ಇಟ್ಟಿದ್ವಿ. ಬಟ್ ಲೆಸನ್ಸ್ ಡಿವೈಡ್ ಮಾಡ್ತೀವಿ, ಒಂದೊಂದು ಲೆಸನ್, ಆಗ ಜಾಸ್ತಿ ಆಗ್ತದೆ. ಸೊ ಆ 33 ಟಾಪಿಕ್ಗಳಲ್ಲೂ ಕೂಡ ನೋಡುವಾಗ ಆ ಎಲ್ಲಾ ವಿಷಯಗಳ ಕುರಿತು ದೇವ್ರ ಹತ್ರ ಎನ್ಕ್ವೈರಿ ಮಾಡ್ಬೇಕಾಗ್ತದೆ. ದೇವ್ರೆ, ಈ ಒಂದು ಅಂತ್ಯಕಾಲದಲ್ಲಿ ಕ್ರಿಸ್ತ ವಿರೋಧಿ ವ್ಯವಸ್ಥೆ ಬರುತ್ತೆ ಇದೆಯಲ್ಲ ಅಂತ, ಅದ್ರ ಬಗ್ಗೆ ಏನ್ ದೇವ್ರೆ? ಅಂತ್ಯ ಕಾಲದಲ್ಲಿ ನಾಶ ಸಂಭವಿಸುತ್ತೆ, ಎಲ್ಲರ ಮೇಲೆ ಆ ಮುದ್ರೆ ಆಗ್ತಾರಲ್ಲ ಅಂತ, ಅದು ಏನ್ ದೇವ್ರೆ? ಅದು ಕ್ರಿಸ್ತ ವಿರೋಧಿ ಅಂತ ಇದೆ, ಕ್ರಿಸ್ತ ವಿರೋಧಿಗಳು ಅಂತ ಇದೆ, ಇದೇನ್ ದೇವ್ರೆ? ಇದು ಕ್ರಿಸ್ತ ವಿರೋಧಿಯ ಆತ್ಮ ಅಂತ ಬೇರೆ ಇದೆ, ಅದೇನ್ ದೇವ್ರೆ ಅದು? ಮತ್ತು ದೇವ್ರೆ, ಈ ಪ್ರಕಟಣೆ ಗ್ರಂಥದಲ್ಲಿ ಇರ್ತಕ್ಕಂಥ ದರ್ಶನಗಳು, ಸಿಂಬಲ್ಸ್ಗಳು, ಕನಸುಗಳಿದಾವಲ್ಲ, ಇದು ಏನ್ ದೇವ್ರೆ? ಇದು ಪ್ರವಾದನೆಗಳಿದಾವಲ್ಲ, ಅದೇನು ದೇವ್ರೆ? ಇದು ಪ್ರವಾದನೆಗಳೇನು? ಈಗ ಈ ಎಸ್ಪೆಷಲಿ ಈ ಪೆಂಟೆಕಾಸ್ಟಲ್ ಚರ್ಚ್ಗಳಲ್ಲಿ ಮಾತ್ರ ಯಾವಾಗ ನೋಡಿದ್ರು ಅದ್ಭುತಗಳು 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 ಆಗ್ತಾನೆ ಇರ್ತಾವಲ್ಲ, ಇದೇನು ದೇವ್ರೆ ಇದು? ಯಾಕೆ ಬೇರೆ ಚರ್ಚ್ಗಳಲ್ಲಿ, ಕ್ಯಾಥಲಿಕ್ ಚರ್ಚಲ್ಲಿ ಯಾಕಾಗಲ್ಲ? CSI ಚರ್ಚ್ಗಳಲ್ಲಿ ಯಾಕಾಗಲ್ಲ? ಯಾಕೆ ಬರೀ ಪೆಂಟೆಕಾಸ್ಟ್ ಚರ್ಚ್ಗಳಲ್ಲಿ ಮಾತ್ರ ಆಗುತ್ತೆ ದೇವ್ರೆ? ಆಮೇಲೆ ಈ ಪೆಂಟೆಕಾಸ್ಟ್ ಚರ್ಚ್ಗಳಲ್ಲಿ ಅನ್ಯ ಭಾಷೆ ಅಂತ ಹೇಳಿ ಏನೋ ಒಂದನ್ನ ಮಾತಾಡ್ತಾ ಇರ್ತಾರೆ, ಗ್ಲೋಸೋಲೇಲಿಯಾ ಅಂತಕ್ಕಂಥ ಒಂದು ಏನ್ರಿ ಸೌಂಡಿಂಗ್, ಏನೋ ಒಂದು ಸೌಂಡಿಂಗ್ ಬರ್ತಾ ಇರುತ್ತೆ, ಅದನ್ನ ಅವರೊಂದು ಭಾಷೆ ಅಂತ ಹೆಸರಿಡ್ತಾರೆ. ಅದಕ್ಕೆ ಭಾಷೆ ಅಂತಂದ್ರೆ ಅದಕ್ಕೆ ಶಬ್ದ ವಿಶ್ಲೇಷಣೆ ಮತ್ತು ಏನ್ರಿ ವ್ಯಾಕರಣ ಇರಬೇಕು. ವ್ಯಾಕರಣ ಸೂತ್ರ ಮತ್ತು ಶಬ್ದ ವಿಶ್ಲೇಷಣೆಗಳು ಇಲ್ಲದೆ ಇರೋ ಭಾಷೆ ಈ ಭೂಲೋಕದಲ್ಲಿ ಒಂದೂ ಇಲ್ಲ ಅಂತ ಪೌಲ್ರು ಹೇಳ್ತಾರೆ. ಸೊ ಹಂಗಾದ್ರೆ ಅದು ಯಾವ ವ್ಯಾಕರಣ, ಅದು ಯಾವ ಒಂದು ಏನ್ರಿ ಭಾಷಾ ಶಬ್ದಗಳ ಉದ್ಭವ ಆಗಿರೋದು ಎಲ್ಲಿ, ರಚನೆ ಮಾಡ್ತಕ್ಕಂಥವ್ರು ಯಾರು, ಏನೂ ಗೊತ್ತಿಲ್ಲ. ಏನೋ ಒಂದು ಬಂದಿದ್ದನ್ನ ಸೌಂಡ್ ಮಾಡಿ ಇದು ಅನ್ಯ ಭಾಷೆ, ಇದು ದೇವ್ರಿಗೂ ನಮ್ಗೆ ಮಾತ್ರ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ನಿಜಾನ ದೇವ್ರೆ? ಬೈಬಲಲ್ಲಿ ಈ ತರ ಇದೆಯಾ? ಯಾಕೆ ನೀನು ನಮ್ಮ ಭಾಷೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಯಾಕೆ ನಾವು ಬೇರೆ ಭಾಷೆಯಲ್ಲಿ ನಿನ್ಗೆ ಪ್ರಾರ್ಥನೆ ಮಾಡ್ಬೇಕು? ನಿನಗೆ ಕನ್ನಡ ಬರಲ್ವಾ? ನಿನ್ಗೆ ಇಂಗ್ಲಿಷ್ ಬರಲ್ವಾ? ಈ ರೀತಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ದೇವ್ರ ಹತ್ರ ಬೇಡ್ಕೊಳ್ಬೇಕಾಗ್ತದೆ, ದೇವ್ರ ಹತ್ರ ಹುಡುಕ್ಬೇಕಾಗ್ತದೆ. ಆತನ ಶಾಸ್ತ್ರದಲ್ಲಿ ಬೇಡ್ಕೊಳ್ರಿ, ದೇವ್ರ ಹತ್ರ ಹುಡುಕ್ರಿ. ಶಾಸ್ತ್ರದಲ್ಲಿ ಏನ್ ಮಾಡ್ರಿ? ಹುಡುಕ್ರಿ. ಆಮೇಲೆ ತಟ್ಟಿರಿ, ನಿಮಗೆ ತೆರೆಯುವುದು ಅಂತ ಇದೆ ರೀ. ಏನನ್ನ ತಟ್ಟೋದು ನಾವು ಅಂತ ನೋಡಿದ್ರೆ, ತಟ್ಟೋದು ನಾವು ದೇವ್ರನ್ನಲ್ಲ. ಯಾಕಂದ್ರೆ ದೇವ್ರನ್ನ ತಟ್ಟಿ ಎಬ್ಬರಿಸ್ಬೇಕಾಗಿಲ್ಲ. ತಟ್ಟೋದು ನಾವು ಯೇಸು ಕ್ರಿಸ್ತರನ್ನು ಅಲ್ಲ, ಯೇಸು ಕ್ರಿಸ್ತರನ್ನು ಎಬ್ಬರಿಸ್ಬೇಕಾಗಿಲ್ಲ. ಅವರು ನಿಮ್ಮನ್ನ ಕಾಯುವ ಆತನು ತೂಕಡಿಸುವುದು ಇಲ್ಲ, ನಿದ್ರಿಸುವುದು ಇಲ್ಲ. ಮತ್ತೆ ಹೆಂಗ್ ಹೋಗಿ ಆತನ ತಟ್ತೀರಾ? ಆತನ ಮನಸ್ಸಿನ ಬಾಗಿಲನ್ನೆಲ್ಲ ತಟ್ಟೋದು ನಮ್ಮ ಹೃದಯವನ್ನ. ಯಾಕಂದ್ರೆ ಪ್ರಕಟಣೆ 3:20 ನಾವು ನೋಡ್ತೀವಿ, ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಅಂತಂತಾರೆ. ಆತನ ತಟ್ತಾ ಇದ್ದಾನೆ. ಅದು ನಮಗೆ ಕೇಳಿಸದೆ ನಾವು ಮೊಂಡ್ರಾಗಿದ್ದೀವಿ, ನಾವು ಮಂದ ಬುದ್ಧಿಯುಳ್ಳವರಾಗಿದ್ದೀವಿ, ನಾವು ಶಾಸ್ತ್ರಗಳನ್ನ ಹುಡುಕದೇ ಇರೋ ಕಾರಣ ನಮ್ಮ ಕಣ್ಣು ಕುರುಡ್ರಾಗಿದ್ದೀವಿ. ಎಲ್ಲಿ ತಟ್ಟಬೇಕನ್ನೋದು ನಮಗೆ ಗೊತ್ತಿಲ್ಲ. ತಟ್ರಿ ಅಂತ ಹೇಳ್ಬಿಟ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಎಲ್ಲೋ ಜೋರಾಗಿ ಪ್ರಾರ್ಥನೆ ಮಾಡ್ಬೇಕು, ನಮ್ಮ ದೇವ್ರನ್ನ ಎಬ್ಬರಿಸ್ಬೇಕು. ಈ ಎಲಿ ಏನ್ ಹೇಳ್ತಾನೆ ನೋಡ್ರಿ, 400 ಜನ ಬಾಳನ ಪ್ರವಾದಿಗಳಿಗೆ,
ಏಯ್ ಜೋರಾಗಿ ಕೂಕ್ಕೊಳ್ರೋ ಒಂದ್ ಪಕ್ಷ ನಿಮ್ ದೇವ್ರಿಗೆ ನಿದ್ದೆಗಿದೆ ಮಾಡ್ತಾ ಇರ್ತಾನೆ, ಎಚ್ಚರ ಆಗಿರಲ್ಲ ಇನ್ನೂನು ಅಂತ ಹೇಳ್ಬಿಟ್ಟು. ನಮ್ಮ ದೇಶದಲ್ಲಿ ಒಂದು ಹಾಡಿದೆ, ಸಣ್ಣ ವಯಸ್ಸಲ್ಲಿ ಎಲ್ಲ ಕಡೆ ಟೆಂಪಲ್ಸ್ ಅಲ್ಲಿ ಹಾಕೋರು, ನೀವೇ ಕೇಳಿಸ್ಕೊಂಡಿರ್ತೀರ, ಎದ್ದೇಳು ಮಂಜುನಾಥ ಅಂತ ಹಾಕೋರು. ನಮಗೆ ಇದು ಬೆಳಗ್ಗೆ ಎದ್ದಿದ ತಕ್ಷಣ ಕಿವಿಗೆ ಹಂಗೆ ಹೋಗಿ ಅಯ್ಯೋ ಕರ್ಮ ಇದು ಅಂತಲ್ಲಪ್ಪ ಅಂತ. ಅಂದ್ರೆ ನೋಡ್ರಿ, ಎದ್ದೇಳು ಮಂಜುನಾಥ ಅಂತಂದು ಮಂಜುನಾಥನ್ ಇವ್ರು ಎಬ್ಬರಿಸ್ಬೇಕಾ? ಮಂಜುನಾಥ ಬಂದು ಎದ್ದೇಳೋ ಸೋಮಾರಿಯಿಂದ ಮಲ್ಕೊಂಡಿದ್ಯಾ, ಕೆಲ್ಸಕ್ಕೆ ಹೋಗಿಲ್ವಲ್ಲೋ ನೀನು, ಉದ್ಯೋಗ ಪುರುಷ ಲಕ್ಷಣಂ ಎದ್ದೇಳೋ ಕತ್ತೆ ಅಂತಂದು ಇವನ್ ಎಬ್ಬರಿಸ್ಬೇಕಾ? ನೋಡಿ, ಮನುಷ್ಯನನ್ನ ದೇವರ ಎಬ್ಬರಿಸೋದನ್ನ ಬಿಟ್ಟು ಪಾಪ ಮನುಷ್ಯರೆಲ್ಲ ಸೇರಿ ದೇವ್ರನ್ನ ಎಬ್ಬರಿಸೋದು. ಈ ಹಾಡಲ್ಲಿ ಹೆಂಗಿದೆ ನೋಡಿ, ಎದ್ದೇಳೋ ಮಂಜುನಾಥ ಎದ್ದೇಳೋ ಮಂಜುನಾಥ ಎದ್ದೆ ಬಡ್ಕೊಂಡ್ ಅಂದ್ರೆ ಡೈಲಿನೂ ಇವ್ರು ಎಚ್ಚರಿಸಿದ್ರು ನಿದ್ರೆ ಎಚ್ಚರಿಕೆ ಆಗದೆ ಇರೋ ರೀತಿಯಲ್ಲಿ, ಅಲಾರಾಮ್ ನೋಡಿದ್ರು ಎಚ್ಚರಿಕೆ ಆಗದೆ ಇರೋ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇದ್ದೇನೆ ಮಂಜುನಾಥ ಅನ್ನೋದು ಇವ್ರ ಕಲ್ಪನೆ, ಮನುಷ್ಯರ ಕಲ್ಪನೆ. ಸತ್ಯವೇದದ ದೇವ್ರು ಅಂತ ದೇವ್ರು ಅಲ್ಲ. ನಾವು ನಿದ್ದೆ ಮಾಡಬೇಡ ದೇವ್ರೇ ಎಚ್ಚರವಾಗಿರೋ ಸ್ವಲ್ಪ ಏನೋ ನಾನು ಬೇಡ್ಕೊಳ್ತೀನಿ ಅನ್ನೋರಲ್ಲ. ಬದಲಿಗೆ ಆಪೋಸಿಟ್ ಆಗಿ ನಮ್ಗೆ ಹೇಳ್ತಾರೆ, ಒಂದು ಗಳಿಗೆ ಆದ್ರೂ ಎಚ್ಚರವಾಗಿರಕ್ಕಾಗಲ್ವಾ ನೀವು? ಆಫ್ಟರ್ ಆಲ್ 1 hour. ಯೇಸು ಕ್ರಿಸ್ತರು ಕೊನೆಯ ಶಿಲ್ಬೆ ಮೂಮೆಂಟ್ ಅಲ್ಲಿ ಹೇಳಂತದ್ದು ಎಷ್ಟು ಅಂದ್ರೆ 1 hour. 1 hour ಎಚ್ಚರಿಕೆಯಿಂದ ಇರಕ್ಕಾಗಲ್ವಾ ನಿಮ್ ಕೈಯಲ್ಲಿ ಅಂತ ನಮ್ಮನ್ನ ಅವರು ತಟ್ಟುತ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಹೃದಯದ ಬಾಗಿಲನ್ನ ನಾವು ತೆರೆಯೋದಕ್ಕೆ ನಮ್ಮ ಮನಸ್ಸನ್ನ ತಟ್ಟಿ ಎಬ್ಬರಿಸ್ಬೇಕಾಗಿದೆ ನಾವು. ನಮ್ಮ ಆಲೋಚನೆಗಳನ್ನ ತಟ್ಟಿ ಎಬ್ಬರಿಸ್ಬೇಕಾಗಿದೆ ನಾವು. ನಮ್ಮ ಒಂದು ಮಂದ ಬುದ್ಧಿಯನ್ನ ತಟ್ಟಿ ಎಬ್ಬರಿಸ್ಬೇಕಾಗಿದೆ ನಾವು. ಮತ್ತು ನಾವು ಮಾಯೆಯೊಳಗಡೆ ಮುಳುಗೋಗ್ಬಿಟ್ಟಿದ್ವಿ. ಈ ಲೋಕದ ಏನ್ರಿ ಪ್ರಪಂಚದಿಂದ ಉಂಟಾಗುವ ಮೋಸ, ಐಶ್ವರ್ಯದಿಂದ ಉಂಟಾಗುವ ಮೋಸ, ಈ ಪ್ರಪಂಚದ ಆಸೆಗಳು, ಇವುಗಳಲ್ಲಿ ನಾವೇನಾಗಿದ್ದೀವಿ ಅಂತಂದ್ರೆ ಮರಳುಗೊಂಡು ಮಾಯೆಗೊಳಗಾಗಿ ಅದ್ರೊಳಗಡೆ ಎಲ್ಲ ಲೀನವಾಗ್ಬಿಟ್ಟಿದೀವಿ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬಗಳಲ್ಲಿ ಊತೋಗ್ಬಿಟ್ಟಿದೀವಿ. ತಟ್ಟಬೇಕಿದೆ ನಮ್ಮನ್ನೊಬ್ರು. ಅದು ಬೇರೆ ಯಾರೋ ತಟ್ಟು ಬಂದು ಎಬ್ಬರಿಸೋದಕ್ಕಾಗಲ್ಲ, ನಾವೇ ತಟ್ಟಬೇಕು. ನಮ್ಮ ಹೃದಯಗಳು ನಮ್ಮ ಮನಸ್ಸುಗಳನ್ನ ತಟ್ಟಿ ಎಬ್ಬರಿಸ್ಬೇಕು. ಆಗ ಮಾತ್ರ ಅದು ಓಪನ್ ಆಗ್ತದೆ. ಆಮೇಲೆ ಶಾಸ್ತ್ರಗಳನ್ನು ಓಪನ್ ಮಾಡಬೇಕು, ಶಾಸ್ತ್ರ ಗ್ರಂಥಗಳನ್ನು ಓಪನ್ ಮಾಡಿ ಅದರಲ್ಲಿ ಓದಬೇಕು. ಆವಾಗ ಮಾತ್ರ ನಮಗೆ ಏನಾಗುತ್ತೆ, ಹುಡುಕಿ ಓದುವಾಗ ಸಿಕ್ಕತ್ತೆ. ಹುಡುಕಿದ್ರೆ ನಿಮಗೆ ಸಿಗ್ತದೆ, ಹುಡುಕದೆ ಇರೋನಿಗೆ ಸಿಗಕ್ ಸಾಧ್ಯನೇ ಇಲ್ಲ. ಶಾಸ್ತ್ರಗಳಲ್ಲಿ ಹುಡುಕಿ ಹೋದ್ಮೇಲೆ ನಿಮಗೆ ವಿಷಯಗಳು ಸಿಕ್ಕಿದ್ಮೇಲೆ, ಸಬ್ಜೆಕ್ಟ್ ಅರ್ಥ ಆದ್ಮೇಲೆ, ಆಗ ದೇವ್ರನ್ನ ಬೇಡ್ಕೊಳ್ರಿ. ದೇವ್ರೇ, ನಿನ್ ಚಿತ್ತ ನೋಡಿ ಈ ತರ ಇದೆ, ನಿನ್ ಯೋಜನೆ ನೋಡಿ ಈ ತರ ಮಾಡಿದ್ಯಾ, ನನ್ನ ಪರಿಸ್ಥಿತಿ ನೋಡಿ ಈ ತರ ಇದೆ, ಹಾಗಾಗಿ ದಯವಿಟ್ಟು ನನಗೆ ಈ ವಿಷಯಗಳನ್ನ ನೀನು ಸಹಾಯ ಮಾಡು, ಅಕಾರ್ಡಿಂಗ್ ಟು ದಿಸ್ ವಿಲ್ ಅಂತೇಳಿ. ಈ ನಿನ್ನ ಚಿತ್ತಕ್ಕನುಸಾರ, ಈ ನಿನ್ನ ಉದ್ದೇಶಕ್ಕನುಸಾರ, ಈ ನಿನ್ನ ಯೋಜನೆಗನುಸಾರ ದೇವ್ರೇ ನನ್ಗೆ ಹೆಲ್ಪ್ ಮಾಡು ದೇವ್ರೇ ಅಂತ ಬೇಡ್ಕೊಂಡ್ರೆ ಆಗ ನಮ್ಗೆ ದೊರೆಯುತ್ತೆ ಅಂತ ಹೇಳ್ತಾ ಇರ್ತದೆ ನೋಡಿ. ಹಾಗಾದ್ರೆ ಹುಡುಕೋತಾಗಿಂದ, ಬೇಡ್ಕೊಳ್ಳೋತಾಗಿಂದ, ಹುಡುಕೋತಾಗಿಂದ ತಟ್ಟೋದಕ್ಕೆ ಬರೋದಲ್ಲ ವಿಷಯ. ತಟ್ಟುವ ಕಡೆಯಿಂದ ನಾವು ಪ್ರಾರಂಭಿಸ್ಬೇಕಾಗಿದೆ. ನಮ್ಮ ಹೃದಯಗಳನ್ನ ನಾವು ತಟ್ಟಬೇಕಾಗಿದೆ. ಇನ್ನೊಂದು ಅದ್ಭುತವಾದಂತ ವಿಷಯ ಏನ್ ಗೊತ್ತಾ, ನೀವು ಪ್ರಕಟಣೆ 3:20 ಓದೋದಾದ್ರೆ ಅಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಆ ವಿಷಯ ಅಂತ ಅಂದ್ಬಿಟ್ರೆ 7ನೇ ಸಭೆ ಕಾಲದ ಕ್ರೈಸ್ತತ್ವ ಕೇಳ್ತಾ ಇದ್ದಾರೆ, ಅನ್ಯ ಜನರುಗಳಿಗಲ್ಲ ನೋಡಿ. ಯಾಕಂದ್ರೆ ಅಲ್ಲಿ ಸಭೆಗಳಿಗೆ ಮಾತ್ರ. ಇಡೀ ಪ್ರಕಟಣೆ ಗ್ರಂಥ ಬರ್ದಿರೋದು ಯಾರಿಗೆ ಅಂತಂದ್ರೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನೇ ಕೇಳಲಿ. ನೋಡಿ, ದೇವರಾತ್ಮನು ಸಭೆಗಳಿಗೆ ಅಷ್ಟೇ, ಅನ್ಯ ಜನರುಗಳಿಗೆ ಅಂತೆಲ್ಲ ಹೇಳ್ತಾ ಇರೋದು. ಸಭೆಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದನ್ನ ಸಭೆ ಮೊದಲು ಕೇಳಿಸ್ಕೊಂಡ್ಲಿ. ಬಟ್ ಆ ಸಭೆ ನಿದ್ದೆ ಮಾಡ್ತಾ ಇದೆ. ಗಲಾತ್ಯದವರಿಗೆ ಹೇಳ್ದಂತೆ, ನೀವೇನ್ರಿ ಇಷ್ಟು ಬೇಗ ಮರಳಾಗ್ಬಿಟ್ಟಿದ್ರಲ್ರಿ ಯೇಸು ಕ್ರಿಸ್ತರನ್ನ ಬಿಟ್ಬಿಟ್ಟು ನೀವು ಅಂತೇಳಿ ಗಲಾತ್ಯ ಸಭೆಯವ್ರನ್ನ ಹೆಂಗೆ ನಮ್ಮ ಅಪೊಸ್ತಲ ಪೌಲರು ಬೈತಾರೋ ಆ ರೀತಿಯಲ್ಲಿ ಇಲ್ಲಿ ಒಂದೊಂದು ಸಭೆಗಳಿಗೂ ಹೆಂಗ್ ಮರಳಾಗಿದ್ದೀರಾ, ಎಲ್ಲಿಂದ ಬಿದ್ದಿದ್ದೀರಾ, ಎಲ್ಲಿ ಮೋಸ ಹೋಗಿದ್ದೀರಾ ಅಂತೆಲ್ಲ ಎಚ್ಚರಿಸ್ಕೊಂಡು ಬರ್ತಾರೆ 7 ಸಭೆಗಳನ್ನ. ಬಂದು ಈ ಗಲಾತ್ಯ ಸಭೆಗೆ ಹೇಳ್ತಾರೆ, ನೀನ್ ತುಂಬಾ ಐಶ್ವರ್ಯವಂತನು, ನಾನು ಚೆನ್ನಾಗಿದ್ದೀನಿ, ನಾನು ಒಂದ್ರಲ್ಲೂ ಕೊರತೆ ಇಲ್ಲ ಅಂತೆಲ್ಲ ಕ್ರಿಶ್ಚಿಯನ್ಸ್ ಅಂದ್ಕೊಂಡಿದ್ದೀರಾ ನೀವು ಕ್ರೈಸ್ತ್ರೇ. ಆದ್ರೆ ಹಂಗ್ ರಿಯಲಿ ಇಲ್ಲ. ನೀವು ಹಂಗ ಆಗ್ಬೇಕು ಅಂತ ಅಂದ್ಬಿಟ್ರೆ ನನ್ನ ಹತ್ರದಿಂದ ನೀವೇನ್ ಮಾಡ್ಬೇಕಂದ್ರೆ, ನನ್ನ ಹತ್ರ ಬೇಡ್ಕೊಳ್ರಿ, ನನ್ನ ಹತ್ರ ಹುಡುಕ್ರಿ. ಈಗ ನಾನೇ ತಟ್ತಾ ಇದ್ದೀನಿ ನಿಮ್ಗೆ, ನೀವು ತೆರೀರಪ್ಪ ಪುಣ್ಯಾತ್ಮರ, ನಿಮ್ಮ ಮನ್ಸನ್ನ ನೀವು ತೆಗೀರಿ. ಆಮೇಲೆ ನಿಮ್ಗೆ ಹುಡ್ಕೋದ್ ತೋರಿಸ್ಕೊಡ್ತೀನಿ, ಶಾಸ್ತ್ರದಲ್ಲಿ ಹೆಂಗ್ ಹುಡುಕ್ಬೇಕು ಅಂತ. ಆಮೇಲೆ ನಿಮಗೆ ಬೇಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ. ಸಾಧನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಹುಡುಕಿ ಶಾಸ್ತ್ರ ಗ್ರಂಥಗಳಲ್ಲಿ ದೇವ್ರ ಚಿತ್ತನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ತಟ್ಟಿ ನಮ್ಮ ಮನಸ್ಸನ್ನ ಎಬ್ಬರಿಸ್ತಾನೆ ಇಲ್ಲ. ನಾವು ಮಾಯೆಯಲ್ಲೇ ಇದ್ದೀವಿ. ನಾವು ಇದ್ಕೊಂಡು ಈ ಮಾಯೆಯನ್ನೆಲ್ಲ ನೆರವೇರಿಸ್ಬಿಡು ದೇವ್ರೇ ಅಂತೇಳಿ ಬೇಡ್ಕೊಳಕ್ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಏನು ಸಿಗ್ತಾ ಇಲ್ಲ.
ಯಾಕೊಬ್ಬನು ಹೇಳ್ಬಿಡ್ತಾರೆ ನಮ್ಗೆ, ನೀವು ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುತ್ತಿರುವುದರಿಂದ ನಿಮಗೆ ಇನ್ನೂ ಏನು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ. ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ. ಸೊ ಹಾಗಾದ್ರೆ ನಾವು ದುರಭಿಪ್ರಾಯದಿಂದ ಬೇಡ್ಕೊಳ್ಬಾರದು ಅಂತಂದ್ರೆ ಸದಭಿಪ್ರಾಯದಿಂದ ಬೇಡ್ಕೊಳ್ಬೇಕು. ಅಂದ್ರೆ ಆ ಸದಭಿಪ್ರಾಯ ಅಥವಾ ಸತ್ಯದ ಅಭಿಪ್ರಾಯ ಏನಂತ ಗೊತ್ತಾಗ್ಬೇಕಂದ್ರೆ ನಾವು ಹುಡುಕಿ ಓದ್ಬೇಕು ಮೊದಲು ವಚನದಲ್ಲಿ. ದೇವರೇ, ನಿಮ್ಮ ಸಚ್ಚಿತ್ ಏನದು, ನಿಮ್ಮ ಸುಚಿತ್ತ ಏನದು, ನಿಮ್ಮ ಸುಚಿತ್ತವನ್ನ ತಿಳಿಸಿದ್ರೆ ಆ ಸುಚಿತ್ತಕ್ಕನುಸಾರವಾಗಿ ಬೇಡ್ಕೊಳ್ತೀನಿ ದೇವ್ರೆ ನಾನು. ಹಂಗ್ ಬೇಡ್ಕೊಂಡ್ರೆ ಮಾತ್ರನೇ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಈಡೇರಿಸ್ತಾರೆ ದೇವ್ರು. 1 ಯೋಹನ 5:14 ಅದನ್ನ ಹೇಳ್ತಾರೆ. ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಮಾತ್ರ ಅದನ್ನ ನೆರವೇರಿಸ್ತಾರೆ ದೇವ್ರು ಅಂತಕ್ಕಂಥ ಭರವಸೆ ಇದೆ ನಮ್ಗೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಾವು ದೇವ್ರ ಚಿತ್ತಾನುಸಾರ ಅಲ್ಲದೆ ಬೇಡ್ಕೊಂಡ್ರೆ ನಮ್ಮ ಪ್ರಾರ್ಥನೆಗಳು ವ್ಯರ್ಥ. ನಾವು ಸತ್ಯವೇದವನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಹುಡುಕಿದ್ರೆ ನಮ್ಗೇನು ದೇವರದು ವಿಷಯಗಳು ಸಿಕ್ಕೋದು ಇಲ್ಲ. ಮತ್ತು ಇದು ಎರಡೂ ಇಲ್ಲದೆ ಇರುವಾಗ ನಮ್ಮ ಹೃದಯದ ಬಾಗಿಲ್ನ ಎಷ್ಟು ಯೇಸು ಕ್ರಿಸ್ತರು ದಬಾ 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 ಅಂತ ಬಡಿತಾನೆ ಇದ್ರು, ಎಷ್ಟು ವರ್ಷಗಳು ಬಡಿದ್ರು ನಾವು ತೆರೆಯೋದೂ ಇಲ್ಲ. ನಮ್ಮ ಹೃದಯಗಳನ್ನ ಲಾಕ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ತೆಪ್ಪಗೆ ಸುಮ್ಮನೆ ನೋಡ್ತಾ ಇರ್ತೀವಿ. ಬ್ಲೈಂಡ್ ಅಂಡ್ ಡಂಬ್ ಆಡಿಯನ್ಸ್ ಹಂಗಾಗ್ಬಿಡ್ತೀವಿ ನಾವು. ಇವತ್ತು ಮೋಸ್ಟ್ ಆಫ್ ದ 98% ಕ್ರಿಸ್ಟಿಯಾನಿಟಿ ಹಿಂಗೆ ಆಗಿರೋದು. ಏನೂ ಕೇಳಕ್ ಹೋಗಲ್ಲ, ಏನೂ ವಿಚಾರಿಸಕ್ ಹೋಗಲ್ಲ, ದೇವ್ರ ಚಿತ್ತ ಏನು ಎನ್ಕ್ವೈರಿ ಮಾಡಕ್ ಹೋಗಲ್ಲ. ಅವ್ರಿಗಂತ ಒಂದು ಪರ್ಸನಲ್ ಆಸೆ ಇಲ್ಲ. ತಿಳ್ಕೊಳ್ಬೇಕು ನಾನು ದೇವ್ರ ಯೋಜನೆ. ವಾಟ್ ಈಸ್ ದ ಗಾಡ್ಸ್ ಪ್ಲಾನ್ ಫಾರ್ ಮೀ, ವಾಟ್ ಈಸ್ ದ ಗಾಡ್ಸ್ ಪ್ಲಾನ್ ಫಾರ್ ದ ವರ್ಲ್ಡ್ ಅಂಡ್ ಫಾರ್ ದ ಕ್ರಿಸ್ಟಿಯನ್ಸ್ ಅಂಡ್ ಫಾರ್ ದ ವೇರಿಯಸ್ ಡಿನಾಮಿನೇಷನ್ಸ್. ಒಂದೊಂದು ಡಿನಾಮಿನೇಷನ್ಗಳ ಬಗ್ಗೆ ದೇವ್ರೆ ನಿನ್ ಚಿತ್ತ ಏನು, ಬೇರೆ ಧರ್ಮಗಳ ಬಗ್ಗೆ ನಿನ್ ಚಿತ್ತ ಏನು, ಬೇರೆ ಕಾಲಮಾನಗಳಲ್ಲಿದ್ದಂಥ ಜನಗಳ ಬಗ್ಗೆ ನಿನ್ ಚಿತ್ತ ಏನು, ಮುಂದೆ ಬರ್ಲಿಕ್ಕಿರುವಂತ ಲೋಕದಲ್ಲಿ ನಿನ್ ಚಿತ್ತ ಏನು ದೇವ್ರೆ. ಈ ಭೂಮಿಯನ್ನ ಏನ್ ಮಾಡ್ಲಿಕ್ಕೆ ಹೋಗ್ತೀಯ? ಬೆಂಕಿ ಇಟ್ಟು ಸುಡ್ತಾರೆ ಅಂತ ಕೆಲವು ಕ್ರೈಸ್ತರು ಹೇಳ್ತಾರೆ, ಸುಟ್ಟಾಕ್ಬಿಡ್ತೀಯಾ? ಹೊಸದನ್ನ ಉಂಟು ಮಾಡ್ತಾರೆ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ನೀನು ಉಂಟು ಮಾಡ್ತೀಯ ಇನ್ನೊಂದನ್ನ? ಇಲ್ಲ, ಭೂಮಿ ಎಂದಿಗೂ ಕದಲದ ಹಾಗೆ ಶಾಶ್ವತವಾದ ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ಯಾ ಅಂತ ಭಕ್ತನಾದ ದಾವೀದನ ಹೇಳ್ತಾನೆ. ಆ ರೀತಿ ಶಾಶ್ವತವಾಗಿ ಸ್ಥಾಪಿಸಿದೀಯಾ? ಯಾವುದು ಸರಿ ದೇವ್ರೆ? ಒಂದೊಂದು ಚರ್ಚಲ್ಲಿ ಒಂದೊಂದು ರೀತಿ ಪ್ರಸಂಗಗಳಿದೆ, ಬಟ್ ನಿನ್ ಚಿತ್ತ ಏನು ಪರಿಪೂರ್ಣವಾಗಿ ಹೇಳ್ಬಿಡು. ಒಂದು ಆಥೆಂಟಿಕ್ ಆಗಿ ಸೀಲ್ ಹಾಕ್ಬಿಟ್ಟು ನೋಡ್ರಿ ಹಿಂಗೆ ನಾನು ಮಾಡೋದು ಅಂತೇಳಿ ಈ ಗಲಿಬಿಲಿಯಲ್ಲಿ ಬಿಡ್ಬೇಡ ದೇವ್ರೆ ದಯವಿಟ್ಟು ಅಂತೇಳಿ ಎನ್ಕ್ವೈರಿ ಮಾಡ್ತಕ್ಕಂಥ ಕ್ರೈಸ್ತ ಸದ್ಭಕ್ತರು ಇಲ್ಲವೇ ಇಲ್ಲ. ನಮ್ಮ ದಾವೀದನ 12ನೇ ಕೀರ್ತನೆಯಲ್ಲಿ ಬೇಡ್ಕೊಳ್ಳುವಾಗ ಹೇಳ್ತೇನೆ, ದೇವರೇ ದೇಶದಲ್ಲಿ ಭಕ್ತರೇ ಇಲ್ಲ ಮುಗ್ದೋಗ್ಬಿಟ್ಟಿದ್ದಾರೆ ದೇವ್ರೆ ಅಂತ. ಭಕ್ತರೇ ಇಲ್ಲ ಮುಗ್ದೋಗ್ಬಿಟ್ಟಿದ್ದಾರೆ, ಯಾರು ಕೇಳಲ್ಲ ಬಂದ್ಬಿಟ್ಟು ಏನ್ ದೇವ್ರ ಚಿತ್ತ ಏನು, ದೇವ್ರಿಗೆ ಇಷ್ಟವಾದದ್ದೇನು, ದೇವ್ರು ಏನನ್ನ ಬಯಸ್ತಾ ಇದಾರೆ ಯಾರೂ ಕೇಳಲ್ಲ ದೇವ್ರೆ ಅಂತ ಭಕ್ತರು ಇಲ್ವೇ ಇಲ್ಲ, ಖಾಲಿಯಾಗ್ಬಿಟ್ಟಿದ್ದಾರೆ ಅಂತಾರೆ. ಹಂಗಾದ್ರೆ ಪ್ರೀತಿಯ ದೈವ ಜನರೇ, ಇವತ್ತು ನಾವು ನೀವುಗಳು ಸತ್ಯವೇದವೆಂಬ ಬಾವಿಯ ಬಳಿಗೆ, ಸತ್ಯವೇದವೆಂಬ ಜೀವದ ಬುಗ್ಗೆಯ ಬಳಿಗೆ, ಸತ್ಯವೇದವೆಂಬ ಏನ್ರಿ ಯೆಹೋವನ ಖಡ್ಗದ ಬಳಿಗೆ ಆತ್ಮ ಪ್ರಾಣ ಕೀಲು ಮಜ್ಜೆಗಳನ್ನು ಕೂಡ ಸರ್ಜರಿ ಮಾಡಿ ನಮ್ಮಲ್ಲಿ ಇರ್ತಕ್ಕಂತಹ ದೇವ್ರಿಗೆ ಇಷ್ಟವಿಲ್ಲದೆ ಇರೋದನ್ನ ಸಪರೇಟ್ ಮಾಡಿ ದೇವರಿಗೆ ನಮ್ಮನ್ನ ಒಂದು ಯೋಗ್ಯವಾದ ಪಾತ್ರೆಯನ್ನಾಗಿ ಮಾಡತಕ್ಕಂಥ ದೇವರ ಇಬ್ಬಾಯಿ ಕತ್ತಿ ಎಂಬ ಖಡ್ಗ, ಆ ವೇದದ ಬಳಿಗೆ ನಾವು ಬಂದಿರೋದಾದ್ರೆ ಪ್ಲೀಸ್ ಕಮ್ ವಿತ್ ಎನ್ಕ್ವೈರಿ ಅನ್ನೋಂಥದ್ದು ಈ ಪಾಠದ ಸಾರಾಂಶ. ಇವತ್ತಿನ ಮೆಡಿಟೇಷನ್ ಏನಂದ್ರೆ, ನಾವು ದೇವ್ರ ಬಳಿಗೆ ಪ್ರಶ್ನೆಗಳಿಂದ ಬರಬೇಕಾಗ್ತದೆ, ಹುಡುಕುವಂಥದನ್ನ ನಾವು ಕಲಿಬೇಕಾಗ್ತದೆ. ಮುಂದಿನ ಪಾಠನೇ ನಾವೇನ್ ಮಾಡ್ತೀವಿ, ಹೌ ಟು ಸ್ಟಡಿ ದ ಬೈಬಲ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗೇನಿರ್ಬೇಕು, ನಮ್ಗೆ ಈ ಕ್ವಶನ್ ಇರಬೇಕಾಗ್ತದೆ, ದೇವ್ರೆ ನಿನ್ ಚಿತ್ತ ಏನು, ಯಾವ ರೀತಿ ನಿನ್ ಚಿತ್ತವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬೈಬಲಲ್ಲಿ ಸತ್ಯವೇದದಲ್ಲಿ ಹುಡುಕಿ ಹೋದ್ರಿ ಅಂತ ಹೇಳಿದ್ರೆ, ಬಟ್ ಹುಡುಕಿದ್ರೆ ನಮ್ಗೆ ಅರ್ಥ ಆಗಲ್ಲ ದೇವ್ರೆ, ಅದನ್ನ ತಿಳಿಸು ದೇವ್ರೆ ಮೊದಲು. ನಮ್ಮ ಸಹೋದರವರು ಪ್ರಾರ್ಥನೆ ಮಾಡುವಾಗ ದೇವ್ರ ಸೇವಕರು ಏನ್ ಮಾಡಿದ್ರು, ನಿನ್ನ ನೀತಿಗಳನ್ನ ನನಗೆ ಉಪದೇಶಿಸು ದೇವ್ರೆ ಅಂತಕ್ಕಂಥ ದಾವೀದನ ವಚನಗಳನ್ನ, ಒಳ್ಳೆ ವಚನಗಳನ್ನ ಎತ್ತಿ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ನೆನಪಿಸಿದ್ರು. ನಮ್ಮ ಏನ್ರಿ ಒಂದು ತಿಳುವಳಿಕೆಗೋಸ್ಕರವಾಗಿ ನಿನ್ನ ನೀತಿ ವಿಧಿಗಳನ್ನ ಉಪದೇಶಿಸು ದೇವ್ರೆ, ನಮ್ಮ ಕಣ್ಣುಗಳನ್ನ ತಿರಿ ದೇವ್ರೆ, ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ತಕ್ಕಂತೆ ಅಂತ. ಸೊ ಹಾಗಾದ್ರೆ ಮುಂದಿನ ಪಾಠದಲ್ಲಿ ನಾವು ಹೋಗುವಾಗ
ದಯವಿಟ್ಟು ಆ ಕ್ಯಾಟಲಾಗನ್ನು ಇಟ್ಕೊಳ್ಳಿ, ಒಂದೊಂದು ಪಾಠಗಳ ಲಿಸ್ಟ್ ಇಟ್ಕೊಳ್ರಿ. ಅದರಲ್ಲಿ ಒಂದೊಂದೇ ಪಾಠಗಳನ್ನು ನಾವು ಮೊದಲು ನಾವು ಹೌ ಟು ಸ್ಟಡಿ ಬೈಬಲ್ ಅಂತ ಹೋಗುವಾಗ ಅದರಲ್ಲಿ ಇರ್ತಕ್ಕಂಥ ವಿಧಾನಗಳು, ಹೇಗೆ ನಾವು ಸತ್ಯವೇದವನ್ನು ಅಧ್ಯಯನ ಮಾಡಬೇಕು, ಯಾಕೆ ಬೇರೆ ಡಿನಾಮಿನೇಷನ್ಗಳು ಇಷ್ಟು ಅಧ್ಯಯನ ಮಾಡ್ತಾ ಇದ್ರು ಕೂಡ, ಕೆಲವು ಕಾಲೇಜಸ್ಸಲ್ಲಿ ಹೇಳ್ಕೊಡ್ತಾ ಇದ್ರು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಬೈಬಲ್ ಕಾಲೇಜಸ್ಸಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕೂ ಹೋಗಿದ್ದೀನಿ, ಟೀಚ್ ಮಾಡೋಕ್ಕೂ ಹೋಗಿದ್ದೀನಿ, ಎರಡಕ್ಕೂ ಹೋಗಿದ್ದೀನಿ. ಕೆಲವು ಬ್ಯಾಂಗ್ಳೂರಲ್ಲಿ ಟಾಪ್ ಮೋಸ್ಟ್ ಅಲ್ಲಿ ಇರ್ತಕ್ಕಂಥ ಬೈಬಲ್ ಕಾಲೇಜುಗಳಲ್ಲಿ ಹೋಗಿ ಒಂದೊಂದು ಸೆಷನ್ ಅನ್ನ ಟೀಚ್ ಮಾಡಕ್ ಹೋಗಿದ್ದೀನಿ. ಬಟ್ ಅಲ್ಲಿ ನೋಡುವಾಗ ಪಾಪ ಬೇರೆ ಇವ್ರುಗಳಿಗೆ ಏನ್ ಟೀಚ್ ಮಾಡ್ಬೇಕನ್ನಂತ ಕಂಟೆಂಟೇ ಇರಲ್ಲ. ಆ ಕಂಟೆಂಟ್ ಎಲ್ಲಿಂದ ಕೊಟ್ಟಿರ್ತಾರೆ ಅಂತಂದ್ರೆ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಡಿಸೈನ್ ಮಾಡಿರ್ತದೆ. ಆ ಇನ್ಸ್ಟಿಟ್ಯೂಷನ್ ಏನು ಒಂದು ಟ್ರೆಡಿಷನಲ್ ಡಿಸೈನ್ ಮಾಡಿರುತ್ತೆ ಕಂಟೆಂಟ್, ಅದನ್ನ ಟೀಚ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರು. ಯಾವ ರೀತಿ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಬೇಕಷ್ಟೇನೆ, ಬುಕ್ ಬಿಟ್ಟು ಆಚೆ ಹೋಗೋದೇ ಇಲ್ಲ. ಥಿಂಕ್ ಔಟ್ ಸೈಡ್ ದ ಬಾಕ್ಸ್ ಅಂತ ಅನ್ನೋದಕ್ಕೆ ಹೋಗೋದೇ ಇಲ್ಲ. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂದ್ರೆ ವಿ ಡೋಂಟ್ ನೋ ಅಟ್ ಆಲ್, ಏನು ಗೊತ್ತಿರಲ್ಲ. ಸೊ ಆ ರೀತಿಯಲ್ಲಿ ಏನಾಗ್ಬಿಟ್ಟಿದ್ದಾವೆ ಈ ಕಾಲೇಜುಗಳು. ಯಾವ ಡಿನಾಮಿನೇಷನ್ ಬೈಬಲ್ ಕಾಲೇಜಿಗೆ ನಾವು ಹೋಗ್ತೀವೋ ಆ ಡಿನಾಮಿನೇಷನ್ಗೆ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ಅವರು ಡಿಸೈನ್ ಮಾಡಿರ್ತಾರೆ ಕೋರ್ಸ್ ಆಗಿ, ಅದಷ್ಟೇ ಹೇಳ್ಕೊಟ್ಟು ಚಲೋ ಅಂತಾರೆ. ಅವಾಗ ಅದಷ್ಟರಲ್ಲಿ ದೇವ್ರ ಯೋಚನೆ ನಮಗೆ ಸಂಪೂರ್ಣ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಬೇರೆ ವಿಷಯಗಳನ್ನ ಪ್ರಶ್ನೆ ಹಾಕ್ಬಿಟ್ರೆ ಅವ್ರುಗಳು ಏನ್ ಮಾಡಲ್ಲ ಅಂದ್ರೆ ಅದಕ್ಕೆ ರಿಪ್ಲೈ ಕೊಡೋಕೆ ಏನೂ ಗೊತ್ತಿರಲ್ಲ ಅವ್ರಿಗೆ. ಇನ್ನು ಮ್ಯಾಕ್ಸಿಮಮ್ ಉತ್ತರ ಹೇಳೋದೇನಂತಂದ್ರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ರಿ, ಬೇಡ್ಕೊಳ್ರಿ, ನಿಮ್ಗೆ ತಿಳಿಸ್ತಾರೆ ದೇವರು ಅಂತ. ಬಟ್ ಅಷ್ಟು ಈಸಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಅಂತ ಒಂದು ಝೀಲ್ ಇರ್ತಕ್ಕಂಥ ಒಬ್ಬ ಭಕ್ತ ಯಾವ ರೀತಿಯಲ್ಲಿ ಕೇಳಬೇಕಾಗುತ್ತೆ ಅಂತ ಅಂದ್ಬಿಟ್ರೆ, ನಮ್ಮ ಇಥಿಯೋಪಿಯಾ ದೇಶದ ಕಂಚುಕಿ ನಮ್ಮ ಫಿಲಿಪ್ಪನನ್ನ ಭೇಟಿ ಮಾಡಿದಾಗ ಯಾರಾದ್ರೂ ಒಬ್ರು ತಿಳಿಸ್ಕೊಡದೇ ಇದ್ರೆ ನನಗೆ ಹೇಗೆ ಸ್ವಾಮಿ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಿದ್ರೆ ದಯವಿಟ್ಟು ಬಂದು ಕೂತ್ಕೊಂಡು ನನಗೆ ತಿಳಿಸ್ಕೊಡ್ರಿ ಅಂತಂತಾರೆ ಕಂಚುಕಿ. ಆ ರೀತಿಯಲ್ಲಿ ನಾವು ಕೇಳಬೇಕಾಗ್ತದೆ, ಆ ರೀತಿ ಎನ್ಕ್ವೈರಿ ಮಾಡಬೇಕಾಗ್ತದೆ ನಾವು. ಆ ರೀತಿ ಎನ್ಕ್ವೈರಿ ಮಾಡುವಾಗ ನೋಡಿ, ಅಂತ ಭಕ್ತರಿಗೋಸ್ಕರ ಒಬ್ಬ ಇಥಿಯೋಪಿಯಾ ದೇಶದ ಕಂಚುಕಿ ಒಬ್ಬನಿಗೋಸ್ಕರ ಒಬ್ಬ ಫಿಲಿಪ್ಪ ಎಂಬಂತ ಒಬ್ಬ ಡಿಸೈಪಲ್ನ ದೇವರು ಅವನ ರಥದಲ್ಲಿ ಜೊತೆಯಲ್ಲಿ ಓಡು ನೀನು ಅಂತ ಹೇಳ್ತಾರೆ. ಇವತ್ತು ನಮ್ಮ ಜೀವನದ ರಥಗಳ ಸುತ್ತಲೂ ಓಡೋದಕ್ಕೆ ದೇವರು ಕೆಲವು ಆತನ ಭಕ್ತರನ್ನ ಇಟ್ಟಿದ್ದಾರೆ. ಫಿಲಿಪ್ಪಿನಂತ ಭಕ್ತರು ಇವತ್ತು ಇದ್ದಾರೆ ಕೆಲವರು. ನಿಮಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಭಕ್ತರನ್ನ ದೇವರು ಇಟ್ಟಿದ್ದಾರೆ. ಬಟ್ ನಮ್ಗೆ ಆ ಎನ್ಕ್ವೈರಿ ಇದೆಯಾ? ಆರ್ ವಿ ರೀಡಿಂಗ್ ದ ಬೈಬಲ್ ಲೈಕ್ ಅ ಇಥಿಯೋಪಿಯನ್ ಯೂನಕ್? ಆ ಇಥಿಯೋಪಿಯಾ ದೇಶದ ಕಂಚುಕಿಯಂತೆ ನಾವು ಬೈಬಲ್ನ ಝೀಲಿಂದ ಓದ್ತಾ ಇದೀವ, ದಾಹದಿಂದ ಓದ್ತಾ ಇದೀವ, ಯಾವುದೇ ಆಸೆಗಳಿಲ್ಲದೆ, ಈ ಲೋಕದ ತಾತ್ಕಾಲಿಕ ಆಶೀರ್ವಾದಗಳ ಆಸೆ ಇಲ್ಲದೆ ಶಾಶ್ವತವಾದಂತ ರಕ್ಷಣೆಗೋಸ್ಕರ ನಾವು ಮನಸ್ಸಿಟ್ಕೊಂಡು ಆ ರೀತಿ ಓದಿ ಇರೋದಾದ್ರೆ, ಅಪೊಸ್ತಲ 8:30, 31, 32 ಆತನ ಕೇಳಿದಂತೆ ನಾವು ಎನ್ಕ್ವೈರಿ ಮಾಡ್ಬೇಕಾಗತ್ತೆ. ಬಂದು ದಯವಿಟ್ಟು ನೀನು ಹೇಳ್ಕೊಡು ನನಗೆ, ನಿನಗೆ ಗೊತ್ತಿಲ್ಲದೆ ಒಬ್ಬನ ಹೇಳ್ಕೊಡದೆ ಇದ್ರೆ ನಾನು ಹೆಂಗ್ ಕಲ್ತ್ಕೊಳಕಾಗತ್ತೆ? ಸೊ ಹಾಗಾದ್ರೆ ಆ ರೀತಿಯಲ್ಲಿ ಕೇಳಂತ ಭಕ್ತರುಗಳಿಗೋಸ್ಕರ ದೇವರು ಒಬ್ಬ ಫಿಲಿಪ್ಪನನ್ನ ಎಲ್ಲರ ಜೀವನದ ರಥಗಳ ಜೊತೆಯಲ್ಲಿ ಇಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಹಾಗಾದ್ರೆ ಈ ಎಲ್ಲ ಟಾಪಿಕ್ಸ್ಗಳು ಎಷ್ಟು ವೈಟಲ್ ಟಾಪಿಕ್ಸ್ ನಿಮ್ಗೆ ಶೇರ್ ಮಾಡಿರೋದು ಗೊತ್ತಾ? ಯಾವುದೇ ಬೈಬಲ್ ಕಾಲೇಜಲ್ಲಿ ಇದಕ್ಕೆ ಆನ್ಸರ್ಸ್ ಅನ್ನ ಪ್ರಾಪರ್ ಆಗಿ ಕೊಡಲ್ಲ. ಕೊಡ್ತಾರೆ, ಅವ್ರದವ್ರದೇ ಆದಂತ ಕೊಡ್ತಾರೆ. ಬಟ್ ಬೈಬಲ್ ಅಲ್ಲಿ ಸೀಲ್ ಹಾಕಿ ಆಥೆಂಟಿಕ್ ಆಗಿ ದಿಸ್ ಇಸ್ ದ ಲೆಸನ್ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟು ಹೇಳಂತ ಕಾಲೇಜ್ ಒಂದು ಇಲ್ಲ. ಇವತ್ತಿಗೂ ತಿಳ್ಕೊಟ್ರು ಒಂದ್ ಕಾಲೇಜ್ ಇಲ್ಲ. ಅಷ್ಟು ಏನ್ರಿ ಡೆಪ್ತ್ ಆಗಿರ್ತಕ್ಕಂಥ, ಅಷ್ಟು ನಿಮಗೆ ಅಥೆಂಟಿಕ್ ಆಗಿ ಅಂದ್ರೆ ಅಧಿಕೃತವಾಗಿರ್ತಕ್ಕಂಥ ದೇವರಿಂದ ನೇರವಾಗಿ ರಿವೀಲ್ ಆಗಿರ್ತಕ್ಕಂಥ ಲೆಸನ್ಸ್ ನಿಮಗೆ ಯಾವ ಬೈಬಲ್ ಕಾಲೇಜಲ್ಲೂ ಸಿಗಲ್ಲ. ನಿಮಗೆ ಬೈ ಚಾನ್ಸ್ ಆತರ ಏನಾರ ಇಲ್ಲ ಇದೇ ಬದರ್ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈವನ್ ನನಗೂ ಕೂಡ ಬಹಳ ಸಂತೋಷ ಆಗ್ತದೆ. ಹೌದು, ನಾವು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ, ಯಾರೋ ಒಬ್ಬ ಭಕ್ತ ಇಲ್ಲಿ ಇದಾರೆ ಪಾಪ ಆ ಥರ ತಿಳ್ಕೊಂಡಿರೋರು ಅಂತ ನಾನು ಖುಷಿ ಪಡ್ತೀನಿ ರೀ. ನಾನು ಕಲ್ತ್ಕೊಳ್ತೀನಿ ಆ ಥರ ಇದ್ರೆ. ದಯವಿಟ್ಟು ಅಂತವ್ರು ಇದ್ರೆ ಶೇರ್ ಮಾಡಿ. ಅಥವಾ ಇಲ್ಲ ಬ್ರದರ್ ನನಗೆ ಕೆಲವು ವಿಷಯಗಳು ಇದ್ರಲ್ಲಿ ಗೊತ್ತಿದೆ ಅಂತಂದ್ರೆ ಅದನ್ನು ಕೂಡ ಶೇರ್ ಮಾಡ್ರಿ, ತಪ್ಪಿಲ್ಲ, ಇದನ್ನು ಶೇರ್ ಮಾಡ್ರಿ. ಬಟ್ 99% ಜನಗಳಿಗೆ ಗೊತ್ತಿಲ್ಲ. ನಾವ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಆಥೆಂಟಿಕ್ ಆಗಿ ಆಲ್ ದ 66 ಬುಕ್ಸ್ ಮಸ್ಟ್ ಮೇಕ್ ಅ ಸೈನ್ ದಿಸ್ ಇಸ್ ಟ್ರೂತ್. ಇಡೀ 66 ಪುಸ್ತಕಗಳು ಸಹಿ ಹಾಕ್ಬೇಕಾದಕ್ಕೆ ಇದು ಸತ್ಯ, ನೀವು ಅಧ್ಯಯನ ಮಾಡಿರೋದು ಅಂತ ಆ ರೀತಿಯಲ್ಲಿ ಹೇಳ್ತಕ್ಕಂಥವ್ರು 99% ಇಲ್ವೇ ಇಲ್ಲ. ಸೊ ಹಾಗಾದ್ರೆ ಅಂಥದ್ದು ನಮ್ಗೆ ಇವತ್ತು ಆನ್ಲೈನ್ ಮುಖಾಂತರ ತಲುಪಿಸ್ತಾ ಇದ್ದಾರೆ ದೇವ್ರು ಅಂದ್ಬಿಟ್ರೆ, ನೀವು ನಿಜವಾಗ್ಲೂ ಎಣಿಸ್ಕೊಳ್ಳಕ್ ಆಗದೆ ಇರೋಷ್ಟು ಧನ್ಯರೇ. ಇನ್ ಕನ್ಕ್ಲೂಷನ್ ಆಫ್ ಟುಡೇಸ್ ಮೆಡಿಟೇಷನ್, ಇವತ್ತಿನ ಮೆಡಿಟೇಷನ್ ಕನ್ಕ್ಲೂಷನ್ ಮಾಡೋಕ್ ಮುಂಚೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಯೇಸು ಕ್ರಿಸ್ತರು ಕೊಡೋದನ್ನ ನಾವು ಓದ್ಕೊಂಡ್ಬಿಡೋಣ. ಮತ್ತಾಯ ಸುವಾರ್ತೆಯಿಂದನೇ ಇದು 8ನೇ ಅಧ್ಯಾಯ 20ನೇ ವಚನವನ್ನ ನಾವು ಓದ್ಕೊಂಡ್ಬಿಡೋಣ್ರಿ. ಮ್ಯಾಥ್ಯೂ 8:20.
ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ಬಿಟ್ರೆ, ಕೆಲವ್ರು ಬಂದು ಯೇಸು ಕ್ರಿಸ್ತರಿಂದ ಬರಬೇಕು ಅನ್ನೋ ಆಸೆನ ವ್ಯಕ್ತಪಡಿಸ್ತಾರೆ. ಗುರುವೇ, ನಾನು ನಿಮ್ಮಿಂದ ಬಂದ್ಬಿಡ್ತೀನಿ. ಅದು ಯಾವ ತರ ಅಂದ್ರೆ, ನೀನ್ ಎಲ್ಲಿಗೆ ಹೋದ್ರು ಬರ್ತೀನಿ ಅಂತಾನೆ. ನೀವು 19ನೇ ವಚನದಲ್ಲಿ ನೋಡ್ಕೊಂಡ್ರಲ್ಲ, ನೀನ್ ಎಲ್ಲೇ ಹೋಗು ಗುರುವೆ, ನಾನು ನಿಮ್ ಜೊತೆನೆ ಅಂತ ಶಿಷ್ಯ, ನಾನು ಸದ್ಭಕ್ತ ಆಗ್ಬೇಕು ನಾನು. ಸೊ ಈ ರೀತಿಯಲ್ಲಿ ಏನ್ ಮಾಡ್ತಾರೆ, ಅನೇಕ ಕ್ರೈಸ್ತರು ಇವತ್ತು ಪಾಪ ಈ ರೀತಿ ಯಾವುದೋ ಒಂದು ಆಸೆನ ಇಟ್ಕೊಂಡಿದ್ದಾರೆ. ಇದೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ ಇಮೋಷನಲ್ ಟ್ರೇಟ್ಸ್, ಇದು ಇಮೋಷನಲ್ ಸ್ಟೇಟ್ಮೆಂಟ್ಸ್ ಇದು. ನೀವ್ ಎಲ್ಲೇ ಹೋಗ್ಲಿ ಸ್ವಾಮಿ, ಇನ್ನ ನಾನ್ ನಿಮ್ಗಷ್ಟೇ, ನಾನು ಜೀವನ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ನಾನು ಅಂತಾರೆ. ಒಂದ್ ನಯಾ ಪೈಸೆ ಅಷ್ಟು ಕೊಟ್ಟಿರಲ್ಲ ಅವನು, ನಯಾ ಪೈಸೆ ಅಷ್ಟು ಕೊಟ್ಟಿರಲ್ಲ. ಯೇಸು ಕ್ರಿಸ್ತರಿಗೆ ಗೊತ್ತಾಗುತ್ತೆ ಅವ್ನು ಹೇಳ್ತಾರೆ ಸ್ಟೇಟ್ಮೆಂಟ್ ಒಂಚೂರು ಹಾರ್ಟ್ ಇಂದ ಹೇಳ್ತಾ ಇಲ್ಲ, ಮನಸ್ಸಿಂದ ಹೇಳ್ತಾ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನೋಡಪ್ಪ, ನರಿಗಳಿಗೆ ಗುದ್ದುಗಳಿವೆ ಕಣೋ, ಆಕಾಶದಲ್ಲಿ ಹರಡುವ ಪಕ್ಷಿಗಳಿಗೆ ಗೂಡುಗಳಿದಾವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಅಂತಂತಾರೆ. ಇವತ್ತಿನ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿರೋಂಥ ಭಕ್ತರುಗಳು ಯಾರಾದ್ರೂ ಇದರ ಅರ್ಥ ನಿಮಗೆ ಗೊತ್ತಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. 1 ನಿಮಿಷ ನಿಮಗೆ ಕೊಡ್ತೀನಿ ಇನ್ ಕನ್ಕ್ಲೂಷನ್ ಆಫ್ ಟುಡೇಸ್ ಮೆಡಿಟೇಷನ್. ಏನಿರಬಹುದ್ರಿ ಅರ್ಥ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು, ತಪ್ಪಿದ್ರು ಸರಿ, ಏನ್ ತೊಂದರೆ ಇಲ್ಲ. ಯಾರಿಗನ್ನ ಏನನ್ನ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಶೇರ್ ಮಾಡಿ. ಸೊ ಯಾರಿಗನ್ನ ಏನನ್ನ ಅಭಿಪ್ರಾಯ ಇದ್ರೆ ಮಾತ್ರ ಅನ್ನುವಾಗ್ಲೇ ನಿಮ್ಗೆ ಅಯ್ಯೋ ಹೇಳಿದ್ರೆ ಏನ್ ಅನ್ಕೊಂತಾರೋ, ಬೆದರು ತಪ್ಪು ಅಂತ ಹೇಳ್ಬಿಡ್ತಾರೇನೋ, ಬೇರೆಯವ್ರ ಮುಂದೆ ಎಲ್ಲ ಇದನ್ನ ಹೇಳೋದು ಸರಿನೋ ಇಲ್ವೋ ಅಂತೆಲ್ಲ ನಿಮ್ ತಲೆಯಲ್ಲಿ ಪ್ರಶ್ನೆಗಳು ಹೋಗ್ತಾ ಇದೆ, ನಮ್ಗೆ ಗೊತ್ತು. ಆಯ್ತಾ? ನೀವು ಶೇರ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನಿಮಗೆ ಅದು ತಪ್ಪಾಗಿದ್ದು ಬಿಟ್ರೆ ಕರೆಕ್ಟ್ ಮಾಡಕ್ ನಮ್ಗೆ ಹೆಲ್ಪ್ ಆಗುತ್ತೆ. ಅಥವಾ ನೀವು ನಮ್ಗಿಂತ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಇದ್ಬಿಟ್ರೆ ಒಂದು ಪಕ್ಷ ಅದು ಎಲ್ಲರಿಗೂ ತಿಳಿಯುತ್ತೆ. ಸೊ ಅದು ಅಡ್ವಾಂಟೇಜ್. ಅದಕ್ಕೇನ್ರಿ ನಾನು ಕೇಳೋದು, ನಾನು ಪ್ರಶ್ನೆ ಕೇಳೋ ಉದ್ದೇಶ ಇಷ್ಟೇ. ಸಮಟೈಮ್ಸ್ ನಿಮ್ಗೆ ಬೆಟರ್ ಐಡಿಯಾ ಇರುತ್ತೆ, ಸೊ ಅದು ಎಲ್ಲರಿಗೂ ಯೂಸ್ ಆಗ್ತದೆ. ಅಥವಾ ನೀವು ಏನಾದ್ರೂ ತಪ್ಪಾಗಿ ತಿಳ್ಕೊಂಡಿದ್ರೆ ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಕರೆಕ್ಟ್ ಮಾಡ್ಬೋದು. ತಪ್ಪಿಲ್ದೆ ತಿಳ್ಕೊಳ್ಳೋರು ಈ ಭೂಮಿಯಲ್ಲಿ ಯಾರು ಹುಟ್ಟಿಸ್ಲೇ ಇಲ್ಲ, ದೇವ್ರಂತವ್ರನ್ನ. ಅಯ್ಯ ಪ್ಲೀಸ್ ಅಯ್ಯ, ಕ್ವಶನ್ ಒಂದ್ಸತಿ ರಿಪೀಟ್ ಮಾಡಿ ಅಯ್ಯ. ಯೇಸು ಕ್ರಿಸ್ತರು ಹೇಳ್ತಾರೆ ನೋಡಿ, ನರಿಗಳಿಗೆ ಗುದ್ದುಗಳಿವೆ, ಅಯ್ಯ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟಕ್ಕೂ ಜಾಗ ಇಲ್ಲ ಅಂದ್ಬಿಟ್ರು. ಇದ್ರ ಅರ್ಥ ಏನು ಅಂತ. ನಿಮ್ಗೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಈ ಲೋಕವೇ ಆತಂದು, ಭೂಮಿ ಆಕಾಶ ಪ್ರತಿಯೊಂದು ಆತಂದೆ. ಆತನು ತೂಕಡಿಸದೆ ನಿದ್ರಿಸದೆ ಹಗಲಿರುಳು ಕಾಯುವಂತ ದೇವರು. ಹಾಗಾಗಿ ಆತನಿಗೆ ಸ್ಥಳ ಇಡುವಷ್ಟು ಜಾಗ ಇಲ್ಲ ಅಂತಲ್ಲ, ಇದೇ ಆತನು ತೂಕಡಿಸದೆ ನಿದ್ರಿಸದೆ ಕಾಯುವ ಆತನಲ್ಲ. ಕರೆಕ್ಟ್ ರೀ. ಸೊ ಹಾಗಾದ್ರೆ ಈ ನರಿಗಳ ಗುದ್ದುಗಳು ಅಂದ್ರೆ ಏನು, ಆಕಾಶದ ಗೂಡುಗಳಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಂದ್ರೆ ಯೇಸು ಕ್ರಿಸ್ತರ ಮಾತಿನ ಶೈಲಿ ನಮ್ಗೆ ಅರ್ಥ ಆಗ್ಬೇಕಾಗ್ತದೆ. ನೀವು ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 33ನೇ ವಚನ ಮೊದಲು ಓದ್ರಿ, ಆಮೇಲೆ 13ನೇ ವಚನ ನಂತರ ಓದ್ಕೊಳ್ರಿ. ನೀವು ಗಮನಿಸ್ಕೊಳ್ರಿ, ಅಲ್ಲಿ ನಾನು ಹಂಗೆ ಹೇಳ್ತಾ ಹೋಗ್ತೀನಿ. ಮಾರ್ಕನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 33ನೇ ವಚನ ಮೊದಲು ಗಮನಿಸ್ಕೊಳ್ರಿ. ಅಲ್ಲಿ ಹೇಳ್ತಾರೆ, ಆತನು ಈ ತರದ ಅನೇಕ ಸಾಮ್ಯಗಳಿಂದ, ನೋಡ್ರಿ, ಈ ತರದ ಸಾಮ್ಯಗಳಂದ್ರೆ ಉಪಮಾನ, ಕಂಪ್ಯಾರಿಸನ್, ಸಾಮ್ಯಗಳಿಂದ ಅನೇಕ ವಿಷಯಗಳನ್ನ ಜನರ ಗ್ರಹಿಕೆಗೆ ತಕ್ಕಂತೆ, ನೋಡಿ, ಅಂದ್ರೆ ಇಸ್ರಾಯೇಲ್ ದೇಶದ ಜನರ ಗ್ರಹಿಕೆಯಲ್ಲಿ ನರಿಗಳಂದ್ರೆ ಏನಂತ ಇಸ್ರೇಲ್ ಜನರಿಗೆ ಗೊತ್ತು, ಆಕಾಶದ ಪಕ್ಷಿಗಳಂದ್ರೆ ಏನಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ಇಸ್ರೇಲ್ ಜನರಿಗೆ ಗೊತ್ತು. ನಮ್ಮ ದೇಶದಲ್ಲಿ ನಮ್ಗೆ ಗೊತ್ತಿರಲ್ಲ, ಬಟ್ ಇಸ್ರೇಲ್ ಜನಗಳಿಗೆ ಗೊತ್ತು. ಆದ್ರಿಂದ ಇಸ್ರೇಲ್ ಜನರ ಗ್ರಹಿಕೆಯ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವರ ವಾಕ್ಯವನ್ನ ಹೇಳುತ್ತಿದ್ದನೋ, ಸಾಮ್ಯವಿಲ್ಲದೆ ಅವರಿಗೆ ಏನು ಹೇಳಲಿಲ್ಲ.
ಸಾಮ್ಯವಿಲ್ಲದೆ ಯೇಸು ಕ್ರಿಸ್ತರು ಇಲ್ಲ. ಎಲ್ಲ ಒಂದು ಬೋಧನೆ ಮಾಡೋಕ್ ಮುಂಚೆ ಒಂದು ಸಾಮ್ಯವನ್ನ ಕಂಪ್ಯಾರಿಸನ್ ಮಾಡಿ ಯೇಸು ಹೇಳ್ಬಿಡ್ತಾ ಇದ್ರು. ಒಂದೇ ಒಂದು 2 ಸಾಮ್ಯಗಳನ್ನ ಯೇಸು ಕ್ರಿಸ್ತರು ಬಿಡಿಸಿ ಹೇಳಿರ್ತಾರೆ. ಆ ಸಾಮ್ಯವನ್ನ ಕುರಿತು 13ನೇ ವಚನದಲ್ಲಿ ಹೇಳ್ತಾರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ, ಹಾಗಾದ್ರೆ ನನ್ನ ಎಲ್ಲಾ ಸಾಮ್ಯಗಳನ್ನ ಹೇಗೆ ತಿಳ್ಕೊಂಡಿರಿ ಅಂತಾರೆ. ನೋಡಿ, ಈ ಒಂದು ಸಾಮ್ಯನೇ ನಿಮ್ಗೆ ಆಫ್ಟರ್ ಆಲ್ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಮಿಕ್ಕಿರೋ ಸಾಮ್ಯಗಳೆಲ್ಲ ನಾನು 39 ಸಾಮ್ಯಗಳು ಮಾತಾಡಿದ್ದೀನಿ, ಏನ್ರಿ ಅರ್ಥ ಮಾಡ್ಕೊಳ್ತೀರಾ ನೀವು ಅಂತ ಅಂದ್ಬಿಟ್ರು. ಸೊ ಹಾಗಾದ್ರೆ ಇಲ್ಲಿ ಹದ್ದುಗಳು ಮತ್ತು ಏನ್ರಿ ಆ ಒಂದು ನರಿಗಳು ಕಂಪ್ಯಾರಿಸನ್ ಮಾಡ್ತಾ ಇರ್ತಕ್ಕಂಥದ್ದು. ನರಿಗಳಂತಂದ್ರೆ ಇಸ್ರಾಯೇಲ್ ದೇಶದ ಸುಳ್ಳು ಪ್ರವಾದಿಗಳು. ಆಕಾಶದ ಪಕ್ಷಿಗಳು ಅಂತಂದ್ಬಿಟ್ರೆ ದುರಾತ್ಮಗಳು. ವಾಕ್ಯಗಳನ್ನ ಬಿತ್ತಿರುವ, ನಮ್ಮ ಮನಸ್ಸುಗಳಲ್ಲಿ ಬಿತ್ತಿರುವ ವಾಕ್ಯಗಳನ್ನ ಬಂದು ದಾರಿ ಮಗ್ಗಲಲ್ಲಿ ಬಿದ್ದಿರುವಂತ ಬೀಜಗಳನ್ನ ತಿಂದು ಹೋಗುವಂತ ಹಕ್ಕಿ. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರೆ, ಸಕಲ ವಿಧವಾದ ಅಶುದ್ಧ ಪಕ್ಷಿಗಳ ವಾಸಸ್ಥಾನ ಅಂತ ಹೇಳ್ತಾರೆ. ದುರಾತ್ಮಗಳನ್ನ, ಸೈತಾನನನ್ನ ಇಲ್ಲೇನ್ ಮಾಡಿದ್ದಾರೆ, ಪಕ್ಷಿಗಳಿಗೆ ಹೋಲಿಸಿ ಯೇಸು ಕ್ರಿಸ್ತರು ಮಾತಾಡೋದು ಆತನ ಸಾಮ್ಯಗಳಲ್ಲಿ. ಹಾಗಾದ್ರೆ ಮನುಷ್ಯರ ತಲೆಯಲ್ಲಿ ಏನ್ರಿ ದುರಾತ್ಮ ಬಂದು ನಮ್ಮ ತಲೆಯಲ್ಲಿ ಹುಟ್ಟಿಸೋ ಯೋಚನೆಗಳಿಗೆ ನಾವು ಜಾಗ ಕೊಡ್ತೀವಿ. ಸುಳ್ಳು ಪ್ರವಾದನೆ ಮಾಡ್ತಾ ಇರ್ತಾರೆ. ಮುಂದಿನ 6 ತಿಂಗಳಲ್ಲಿ ನಿಮ್ಮ ಮನೆ ಹಿಂಗಾಗ್ಬಿಡುತ್ತೆ, ನಿಮ್ಮ ಜಾಬ್ ಈ ತರ ಆಗ್ಬಿಡುತ್ತೆ, ಇಗೋ ನನಗೆ ದೇವರಾತ್ಮನ ಹೇಳ್ತಾ ಇದ್ದಾನೆ ಅಂತ ಸುಳ್ಳು ಪ್ರವಾದಿಗಳು ಬಂದು ಕತೆ ಬಿಟ್ರೆ ಆ ಕತೆಗಳನ್ನು ಕೇಳೋದಕ್ಕೆ ನಾವು ತಲೆಯಲ್ಲಿ ಜಾಗ ಕೊಡ್ತೀವಿ. ನೋಡಿ, ಸುಳ್ಳು ಪ್ರವಾದಿಗಳಿಗೆ ನಮ್ಮ ತಲೆಯನ್ನ ಗೂಡುಗಳಾಗಿ ಕೊಡ್ತೀವಿ, ಗುದ್ದುಗಳಾಗಿ ಕೊಡ್ತೀವಿ. ನರಿಗಳಿಗೆ ಗುದ್ದುಗಳು ಅಂತಂದ್ಬಿಟ್ರೆ ಅಂದ್ರೆ ಕೇವ್ಸ್, ನರಿಗಳು ಜಾಗ ಮಾಡ್ಕೊಳ್ತಕ್ಕಂಥ ಬೆಟ್ಟದ ಸಂಧಿಗಳು ಅಂತ ಜಾಗ. ಸೊ ನಾವು ನರಿಗಳಿಗೆ ಜಾಗ ಕೊಡ್ತೀವಿ, ಸುಳ್ಳು ಪ್ರವಾದಿಗಳಿಗೆ, ಸುಳ್ಳು ಬೋಧನೆ ಮಾಡೋರಿಗೆ. ದುರಾತ್ಮಗಳಿಗೆ ಜಾಗ ಕೊಡ್ತೀವಿ ನಾವು, ಸಂದೇಹಗಳಿಗೆ, ಆಸೆಗಳಿಗೆ, ಆಕಾಂಕ್ಷೆಗಳಿಗೆ ಜಾಗ ಕೊಡ್ತೀವಿ ನಾವು. ಆದ್ರೆ ಮನುಷ್ಯ ಕುಮಾರನಿಗೆ ನಾವು ತಲೆ ಇಡುವಷ್ಟು ಜಾಗ ನಮ್ಮ ತಲೆಯಲ್ಲಿ ಕೊಡಲ್ಲ. ಅಂದ್ರೆ ನಾವು ಯೇಸು ಕ್ರಿಸ್ತರ ಬಳಿಗೆ ಬಂದ ಮೇಲೆ ನಮಗೆ ನಾವು ಶಿರಸ್ಸಾಗಿರಬಾರ್ದು. ನಮ್ಮ ಚಿತ್ತವನ್ನೇ ತೆಗೆದುಹಾಕಿ ನನ್ನ ಚಿತ್ತವಲ್ಲ ದೇವರೇ ನಿನ್ನ ಚಿತ್ತ ಅಂತ ಯೇಸು ಕ್ರಿಸ್ತನನ್ನ ನಮಗೆ ತಲೆಯಾಗಿ ಇಟ್ಕೊಳ್ಬೇಕು. ಬಟ್ ನಾವು ಇಟ್ಕೊಳ್ಳಲ್ಲ. ಯೇಸು ಕ್ರಿಸ್ತರು ಹೇಳಿದ್ದು ಮನೆ ವಿಷಯದಲ್ಲ. ಜನ ಏನ್ ಮಾಡಿದ್ದಾರೆ, ತಪ್ಪಾಗಿ ತಿಳ್ಕೊಂಡು ಪಾಪ ಇಲ್ಲ ಯೇಸು ಕ್ರಿಸ್ತರು ಮನೆ ಬಗ್ಗೆ, ಸೈಟ್ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಕ್ರಮ ಸಕ್ರಮದಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಜಾಗ ಹಾಕೊಂಡ್ಬಿಟ್ಟು ಸಕ್ರಮ ಮಾಡಿ ಕಳಿಸ್ಬಿಟ್ಟು ಚಲೋ ಅಂತೇಳಿ ನಿಮ್ಗೂ ಒಂದ್ ಸೈಟ್ ಇದೆ ಹೋಗ್ರಿ ಅಂತ ಆ ಸೆನ್ಸಲ್ಲಿ ಹೇಳಿಲ್ಲ ರೀ. ಯೇಸು ಕ್ರಿಸ್ತರಿಗೆ ನಮ್ಮ ಸಹೋದರಿ ಒಳ್ಳೆ ಆನ್ಸರ್ ಕೊಟ್ರು. ಎಲ್ಲವೂ ಆತಂದೆ, ಆತನ್ಗೆ ಏನ್ ಕೊಡಕ್ಕಾಗ್ತದೆ ನಾವು? ಭೂಪರಲೋಕಗಳು ಸಮಸ್ತವು ಆತನದೇ. ನಮ್ಮ ಭಕ್ತನು ಪ್ರಸಂಗ ಮಾಡ್ಬೇಕಾದ್ರೆ ಅಥೆನೆ ಸಭೆಯವರಿಗೆ, ಅಥೆನೆ ಊರಿನವ್ರಿಗೆ ಹೋಗಿ ಹೇಳ್ಬೇಕಾದ್ರೆ ಹೇಳ್ತೇನೆ, ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ನನಗೆ ಎಂತ ಆಲಯ ಕಟ್ತೀರಾ ಅಂತ ಸೊಲೊಮೋನನ್ ಹೇಳಿದಾನಲ್ರಿ. ಆ ರೀತಿಯಲ್ಲಿ ನೀವು ದೇವರಿಗೆ ಸೇವೆ ಮಾಡಕ್ಕೂ ಆಗಲ್ಲ, ನೀವು ದೇವ್ರಿಗೆ ಆಲಯ ಕಟ್ಟಕ್ಕೂ ಆಗಲ್ಲ. ದೇವ್ರು ಕಟ್ಟಿರುವಂತಹ ಈ ಇಡೀ ವಿಶ್ವವೆಂಬ ಆಲಯದಲ್ಲಿ ನೀವೊಂದು ಸಣ್ಣ ಅಣು ಅಷ್ಟೇ. ಆತನ ಒಳಗಡೆ ಜೀವಿಸ್ತಾ ಇದ್ರೆ, ಆತನ ಒಳಗಡೆ ಚಲಿಸ್ತಾ ಇದ್ದೀರಾ. ಸೊ ಹಾಗಾದ್ರೆ ಸಾಮ್ಯಗಳ ಅರ್ಥ ಬಿಚ್ಚಬೇಕಂದ್ರೆ ಸುಳ್ಳು ಪ್ರವಾದಿಗಳು ಅಂತಂದ್ರೆ ನರಿಗಳು, ಪಕ್ಷಿಗಳು ಅಂತಂದ್ಬಿಟ್ರೆ ದುರಾತ್ಮಗಳು, ಅವುಗಳಿಗೆ ನೀವು ತಲೆಯಲ್ಲಿ ಜಾಗ ಕೊಡ್ತೀರಾ. ಯೇಸು ಕ್ರಿಸ್ತನೇ ನಿಮಗೆ ಶಿರಸ್ಸು ಅಂತಂದ್ರೆ ನೀವು ಒಪ್ಕೊಳ್ಳಲ್ಲ. ನಿಮ್ಮ ಶಿರಸ್ಸನ್ನ ತೆಗೆದಾಕ್ರಿ, ಯೇಸು ಕ್ರಿಸ್ತನೆಂಬ ಶಿರಸ್ಸನ್ನ ಇಟ್ಕೊಳ್ರಿ ಅಂದ್ರೆ ನೋ 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 ನೋ, ನನ್ನ ಕುಟುಂಬ ನಾನು ಹೇಳ್ದಂಗೆ ಹೋಗ್ಬೇಕು, ನನ್ನ ಜೀವನ ನಾನು ಹೇಳ್ದಂಗೆ, ನನ್ನ ಆಸೆಗಳು ಮೊದಲು ನಾನು ಈಡೇರಿಸ್ಕೊಬೇಕು. ನಾನು ಬೇಡ್ಕೊಳ್ಳೋದು ನನ್ನ ಆಸೆಗಳಿಗೋಸ್ಕರ, ನಾನು ಹುಡುಕೋದು ನನ್ನ ಆಸೆಗಳನ್ನ, ನಾನು ತಟ್ಟೋದು ನನ್ನ ಆಸೆಗಳನ್ನ ಎಲ್ಲಿ ನೆರವೇರಿಸ್ಕೊಬೇಕು, ಎಲ್ಲಿ ನೆರವೇರಿಸ್ಕೊಬೇಕು ಅಂತ ತಟ್ತಾನೇ ಇರ್ತೀನಿ ಜೀವನ ಪರ್ಯಂತ. ನನ್ನ ಮನಸ್ಸನ್ನ ಮಾತ್ರ ತಟ್ಟಲ್ಲ ನಾನು. ಎಚ್ಚರಕೊಳ್ಳು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ ನಾನು ತಟ್ಟಕ್ಕೆ ಹೋಗಲ್ಲ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸು ಅಂತ ನಾನು ತಟ್ಟಕ್ಕೆ ಹೋಗಲ್ಲ. ಯಾಕಂದ್ರೆ ಎಚ್ಚರ ಆಗ್ಬಿಟ್ರೆ ನಾನು ಸತ್ಯವೇದ ಓಪನ್ ಮಾಡ್ಬೇಕಾಗ್ತದೆ. ಎಚ್ಚರ ಆಗ್ಬಿಟ್ರೆ ನಾನು ಸತ್ಯವೇದಕ್ಕೆ ಅನುಸಾರ ಮಾತ್ರ ಲಿಮಿಟ್ ಬೇಡ್ಕೊಬೇಕಾಗ್ತದೆ. ನಮ್ಮ ಸ್ವಾಮಿ ಹೇಳ್ಕೊಟ್ಟಿದ್ದು ಏನಂತ ಅಂದ್ಬಿಟ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇದ್ಬಿಟ್ರೆ ನೀವು ಏನು ಬೇಕಾದ್ರೂ ಬೇಡ್ಕೊಳ್ರಿ, ನಿಮ್ಗೆ ದೊರೆಯುತ್ತೆ. ಬೇಡ್ಕೊಳ್ರಿ ಅಂತ ಸುಮ್ಮನೆ ಇಟ್ಟಿಲ್ಲ, ಕಂಡೀಷನಲ್ ರಿಕ್ವೆಸ್ಟ್ ಅದು ಹೇಳಿರೋರು. ನೀವು ನನ್ನೊಳಗೆ ನೆಲೆಗೊಂಡಿರ್ಬೇಕು, ನನ್ನ ಬಾಡಿಯಲ್ಲಿ ನಾನು ನಿಮಗೆ ಹೆಡ್ ಆಗಿರ್ಬೇಕು, ಅಂದ್ರೆ ನನ್ನ ವಾಕ್ಯಗಳು ನಿಮ್ಮೊಳಗೆ ಇರ್ಬೇಕು. ಹಂಗಿದ್ರೆ ನೀವು ಏನ್ ಬೇಕಾದ್ರೂ ಬೇಡ್ಕೊಳ್ರಿ ಯಾವಾಗ ಅಂತೇಳಿ. ಅದು ಎಲ್ಲ ನಾನು ಮಾಡ್ತೀನಿ, ಎಲ್ಲ ಮಾಡ್ತೀನಿ ನೋಡಿ. ಅಲ್ಲಿ ಮಾತ್ರ ಏನು ಎಕ್ಸೆಪ್ಷನ್ ಮಾಡಿಲ್ಲ ಜೀಸಸ್. ರೌಂಡ್ ಮಾರ್ಕ್ ಹಾಕ್ಬಿಟ್ಟು ನೀವೇನೇ ಬೇಡ್ಕೊಳ್ಳಿ ಎಲ್ಲಕ್ಕೂ ಸೀಲ್ ಹಾಕ್ತೀನಿ ನಾನು, ಎಸ್ ಗ್ರಾಂಟೆಡ್ ತಥಾಸ್ತು. ಬಟ್ ಯಾವಾಗ ಈ ಕಂಡೀಷನ್
ಅಪ್ಲೈ ಆಗಿರ್ಬೇಕು. ನಮ್ಮ ಚಿತ್ತವನ್ನೇ ತೆಗೆದಾಕಿ ಯೇಸು ಕ್ರಿಸ್ತನನ್ನ ನಮ್ಮ ಒಡೆಯನನ್ನಾಗಿ, ನಮ್ಮ ಶಿರಸ್ಸನ್ನಾಗಿ, ನಮ್ಮ ಗುದ್ದುವನ್ನಾಗಿ, ನಮ್ಮ ಗೂಡನ್ನಾಗಿ ನಾವು ಇಟ್ಕೊಂಡಿರ್ಬೇಕು. ಯೇಸು ಕ್ರಿಸ್ತನಿಗೆ ಜಾಗ ಕೊಟ್ಬಿಟ್ರೆ ತಲೆಯಲ್ಲಿ, ನಿಮ್ಮ ಹೃದಯಗಳಲ್ಲಿ ವಾಕ್ಯಕ್ಕೆ ವಿಶಾಲವಾಗಿ ಸ್ಥಳ ಕೊಡ್ರಿ ಅಂತ ಹೇಳ್ತಾರೆ. ದೇವರ ವಾಕ್ಯವು ಬೇರೂರುವುದಕ್ಕೆ ನಿಮ್ಮ ಹೃದಯದಲ್ಲಿ ವಿಶಾಲವಾಗಿ ಸ್ಥಳ ಕೊಡ್ರಿ ಅಂತ ಹೇಳ್ತಾರೆ ಕೊಲೊಸ್ಸೆ ಸಭೆಯವರಿಗೆ ಪೌಲರು. ಸೊ ಆ ರೀತಿಯಲ್ಲಿ ವಾಕ್ಯದನ್ನ ಹೃದಯದಲ್ಲಿ ಸ್ಥಳ ಕೊಡಬೇಕು. ನಮ್ಮ ಶಿರಸ್ಸನ್ನ ಯೇಸು ಕ್ರಿಸ್ತರಿಗೆ ಒಪ್ಪಿಸ್ಬೇಕು. ನಮ್ಮ ತಲೆಯನ್ನ ಒಪ್ಪಿಸಿದ ಮೇಲೆ ನೀವೇನ್ ಬೇಡ್ಕೊಂಡ್ರು ಕೊಡ್ತಾರೆ, ನೀವೇನ್ ಹುಡುಕಿದ್ರು ಸಿಕ್ಬಿಡುತ್ತೆ. ನೀವು ತಟ್ಟಿದ್ರಿಂದ ನಿಮ್ಗೆ ಆಲ್ರೆಡಿ ತೆರೆದಿದೆ, ಕಣ್ಣುಗಳು ತೆರೆದಿದೆ, ನಿಮ್ಮ ಮನಸ್ಸು ತೆರೆದಿದೆ, ನಿಮ್ಮ ಹೃದಯ ತೆರೆದಿದೆ. ಆ ತೆರೆದ ಮನಸ್ಸಿನಿಂದ ಯಥಾರ್ಥವಾಗಿ ಯೆಹೋವನಿಗೆ ಮೊರೆ ಇಡುವುದಾದರೆ ನಿಮಗೆ ಪರಲೋಕನೇ ತೆರೆದು ಬಿಡ್ತದೆ. ಯಾರು ತೆರೆಯದಂತೆ ಮುಚ್ಚುವವನು, ಯಾರು ಮುಚ್ಚದಂತೆ ತೆರೆಯುವವನು, ಪರಲೋಕನೇ ಓಪನ್ ಮಾಡ್ಬಿಡ್ತಾರೆ. ಮಾಡಿ ನಿಮ್ಮನ್ನ ಈಗ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಬಂದು ನನ್ನ ರಾಜ್ಯದಲ್ಲಿ ಸೇರು ನೀನು ಅಂತೇಳಿ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಆಗ ನಮ್ಮ ಆತ್ಮ ರಕ್ಷಣೆ ಹೊಂದುತ್ತೆ. ನೋಡಿ, ಈ ಲೋಕದ ತಾತ್ಕಾಲಿಕ ಸಂತೋಷಗಳಲ್ಲ, ಶಾಶ್ವತವಾದ ಸಂತೋಷ ಸಿಗ್ತದೆ. ಸೊ ಹಾಗಾದ್ರೆ ಅಂತಹ ಆತ್ಮ ರಕ್ಷಣೆಯನ್ನ ದೇವರು ನಮ್ಗೆ ಅನುಗ್ರಹಿಸ್ಬೇಕಂದ್ರೆ ನಾವು ಬೇಡ್ಕೊಳ್ಳೋದು, ಹುಡುಕೋದು, ತಟ್ಟೋ ಅಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಈ 3 ವಿಷಯಗಳನ್ನ ಸರಿಯಾಗಿ ಗೊತ್ತಿಲ್ಲದೆ ಮಾಡ್ತಾ ಇರೋಂಥವ್ರಿಗೆ ಈ ಪಾಠದ ಮುಖಾಂತರ ನಿಮ್ಗೆ ಅರ್ಥ ಆಗಿರೋದನ್ನ ಶೇರ್ ಮಾಡ್ರಿ. ಮುಂದಿನ ನಾವು ಸೀರೀಸ್ ಆಫ್ ಸ್ಟಡೀಸ್ 1 by 1 ಹೋಗುವಾಗ ಆ ಪಾಠದೊಳಗಡೆ ಇದೇ ರೀತಿಯಲ್ಲಿ ಸಂಪೂರ್ಣ ಎಲ್ಲ ಪಾಠಗಳಿಗೂ ಈ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡ್ತೀವಿ. ಆ ಪಾಠವಲ್ಲ ದೇವರ ಹತ್ರ ಬೇಡ್ಕೊಂಡು, ಆ ಪಾಠದಲ್ಲಿ ನಮ್ಮ ಹೃದಯಗಳನ್ನ ತಟ್ಟಿ, ನಮಗೇನ್ ಬೇಕು ಅದರಿಂದ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ನಾವು ಅರ್ಥ ಮಾಡಿಕೊಂಡು ನಾವು ದೇವರ ಜೊತೆಗೆ ಸೇರೋಣ ಅಂತ ಒಂದು ಕೃಪೆ ದೇವರು ನಮಗೆ ಅನುಗ್ರಹಿಸಲಿ.